ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಬ್ರಜೇಶ್ ಮಾತಾಡ್ತಾ ಇದ್ದೀನಿ, ಕೆರಿಯರ್ ಕೌನ್ಸಿಲರ್ ಆ್ಯಂಡ್ ಮೆಡಿಕಲ್ ಮೆಂಟರ್ ಶಿವಮೊಗ್ಗ. ಸೊ ಎಲ್ಲ ಪೇರೆಂಟ್ಸು ಆ್ಯಂಡ್ ಎಲ್ಲ ಸ್ಟೂಡೆಂಟ್ಸು ಕೂಡ ತಮ್ಮ KCET ಫಸ್ಟ್ ರೌಂಡ್ ರಿಸಲ್ಟ್ಸ್ನ ಆಲ್ರೆಡಿ ನೋಡ್ತಾ ಇದ್ದೀರಾ. ಸೊ ಇವತ್ತು ಪ್ರಾವಿಷನಲ್ ರಿಸಲ್ಟ್ ಇದೆ, ನಾಳೆ 15th ಫೈನಲ್ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಸೊ ಚಾಯ್ಸಸ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಚಾಯ್ಸ್ 1 ಅಂದರೆ ಅಡ್ಮಿಷನ್ ಆಗುವಂಥದ್ದು, ಚಾಯ್ಸ್ 2 ಅಂದರೆ ಇಟ್ಕೊಂಡು ಅಪ್ಗ್ರೇಡ್ ಆಗುವಂಥದ್ದು, ಚಾಯ್ಸ್ 3 ಅಂದರೆ ಸಿಕ್ಕಿರೋದನ್ನು ಡಿಲೀಟ್ ಮಾಡುವಂಥದ್ದು, ಚಾಯ್ಸ್ 4 ಅಂದರೆ CET ಕೌನ್ಸಿಲಿಂಗ್ ಬೇಡ ಅಂತ ಹೊರಗೆ ಹೋಗುವಂಥದ್ದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ನೀವು ಇನ್ನೊಂದು ಸಲ ಆ ವೀಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಕ್ಲಿಯರಾಗಿ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಬಟ್ ನಾನಿವತ್ತು ವೀಡಿಯೋ ಮಾಡ್ತಿರೋ ಉದ್ದೇಶ ಅದಲ್ಲ. ಸೊ ಏನಂದರೆ, ನಾನು ತುಂಬ ಜನ ಪೇರೆಂಟ್ಸ್ ಆ್ಯಂಡ್ ತುಂಬ ಜನ ಸ್ಟೂಡೆಂಟ್ಸ್ ಹತ್ರ ಪ್ರತಿದಿನ ಮಾತಾಡ್ತೀನಿ. ಆ್ಯಂಡ್ ಎಲ್ಲ ಪೇರೆಂಟ್ಸ್ದು ಮತ್ತು ಎಲ್ಲ ಸ್ಟೂಡೆಂಟ್ಸ್ದು ಏನಿದೆ ಅಂದರೆ, ಇವತ್ತಿನ ನೆಸೆಸಿಟಿ ಡಿಮ್ಯಾಂಡ್ ನೀಟ್ ಕೌನ್ಸಿಲಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ ಆಗಿದೆ ಎಲ್ಲರಿಗೂ ಕೂಡ. ಸೊ CET ಆಪ್ಷನ್ನ ಎಲ್ಲರೂ ಸೆಕೆಂಡ್ರಿ ಆಪ್ಷನ್ ಆಗಿ ಇಟ್ಕೊಂಡಿದ್ದಾರೆ ಹೊರತು ಫಸ್ಟ್ ಆಪ್ಷನ್ ಯಾವತ್ತೂ ಅವ್ರಿಗೆ ನೀಟ್, MBBS, ಡೆಂಟಲ್, ಆಯುರ್ವೇದ ಇದ್ರ ಮೇಲೆ ಎಲ್ಲರೂ ಫೋಕಸ್ ಮಾಡ್ತಾ ಇದ್ದಾರೆ. ತಪ್ಪು ಅಂತ ನಾನು ಹೇಳಲ್ಲ. ಬಟ್ ನಾನು ನನ್ನ ಒಂದು ಅನುಭವದಲ್ಲಿ ಮತ್ತು ನಾನು ಗಮನಿಸಿರುವಂಥ ವಿಷಯ ಏನಂತಂದರೆ, ತುಂಬ ಜನ ಪೇರೆಂಟ್ಸ್ಗೆ ಮೆಡಿಕಲ್ ಕಾಲೇಜ್ ತನಕ ಮಕ್ಕಳನ್ನ ಸೇರಿಸೋದಷ್ಟೇ ಗೊತ್ತಿದೆ ಬಿಟ್ಟರೆ ಮುಂದಿನ ತುಂಬ ಪ್ರಶ್ನೆಗಳಿಗೆ ಪೇರೆಂಟ್ಸ್ ಹತ್ರನೂ ಉತ್ತರ ಇಲ್ಲ. ಆ್ಯಂಡ್ ಪೇರೆಂಟ್ಸ್ಗಿಂತ ಮುಖ್ಯವಾಗಿ ಸ್ಟೂಡೆಂಟ್ಸ್ ಹತ್ರ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ. ರ್ಯಾಂಡಮ್ ಆಗಿ ಬ್ಲೈಂಡಾಗಿ ಸೋಷಿಯಲ್ ಸ್ಟೇಟಸ್ಗೋಸ್ಕರ ನಾನು MBBS ಓದ್ತಾ ಇದ್ದೀನಿ ನನ್ನ ಹೇಳೋಕ್ಕೋಸ್ಕರ ಸೊ ಒಂಥರ ನಾನು MBBS ಅಂದರೆ ನಾನೊಂಥರ ಗ್ರೇಟ್ ಅನ್ನೋ ಆ ವ್ಯಕ್ತಿತ್ವದಿಂದ ಎಷ್ಟೋ ಜನ MBBSಗೆ ಹೋಗ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ರಿಯಾಲಿಟಿ ಆಫ್ MBBS ಬಗ್ಗೆ ಗೊತ್ತಿಲ್ಲ. ಸೊ ಈ ವಿಡಿಯೋಯಿಂದ ನೀವು ಇನ್ಸ್ಪೈರ್ ಕೂಡ ಆಗ್ಬೋದು, ಡಿಮೋಟಿವೇಟ್ ಕೂಡ ಆಗ್ಬೋದು. ಬಟ್ ನನ್ನ ಉದ್ದೇಶ ನಿಮ್ಮನ್ನು ಇನ್ಸ್ಪೈರ್ ಮಾಡೋದು ಅಥವಾ ಡಿಮೋಟಿವೇಟ್ ಮಾಡೋದಲ್ಲ. ನನ್ನ ಉದ್ದೇಶ ಕ್ಲಾರಿಟಿ ಕೊಡುವಂಥದ್ದು. ಸೊ ಯಾವತ್ತೂ ಕೂಡ ನನ್ನ ನಂಬಿಕೆ ಏನಂದರೆ, ಒಂದು ಚಿಕ್ಕ ವಸ್ತು ತೊಗೋಬೇಕಂದ್ರೆ ನಾವು 100 ಸಲ ಕಂಪೇರ್ ಮಾಡ್ತೀವಿ, 100 ಸಲ ಯೋಚನೆ ಮಾಡ್ತೀವಿ. ಅಂಥದ್ರಲ್ಲಿ ನಮ್ಮ ಜೀವನದ ಕೆರಿಯರ್ನ ಡಿಸೈಡ್ ಮಾಡೋಂಥ ಟೈಮಲ್ಲಿ ತುಂಬ ಥರದಲ್ಲಿ ಯೋಚನೆ ಮಾಡಿ ಕ್ಲಾರಿಟಿಯಿಂದ ಡಿಸಿಷನ್ ತೊಗೋಬೇಕನ್ನೋದಷ್ಟೇ ನನ್ನ ಉದ್ದೇಶ. ಸೊ ಹಾಗಾಗಿ ನಾನಿವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಯಾವುದೇ ಪಾಯಿಂಟ್ ಮಿಸ್ ಆಗಬಾರ್ದು ಅಂತ ನನ್ನ ಕೈಲಿ ಸ್ಕ್ರಿಪ್ಟ್ ಕೂಡ ಇಟ್ಕೊಂಡಿದ್ದೀನಿ. ಸೊ ನನಗೆ ಗೊತ್ತಿರೋದನ್ನು ಮತ್ತು ನನ್ನ ಅನುಭವದಲ್ಲಿರೋದನ್ನು ನಿಮ್ಮೆಲ್ಲರಿಗೂ ಶೇರ್ ಮಾಡ್ತೀನಿ. ನಿಮಗೆ ರಿಲೇಟಬಲ್ ಅನಿಸ್ತು ಅಂತಂದರೆ ನೀವು ಇದನ್ನು ಫಾಲೋ ಮಾಡ್ಬೋದು. ಇಲ್ಲ ಸರ್ ಹೇಳ್ತಿರೋದು ನಮಗೆ ಅನ್ನೋ ಅಷ್ಟೊಂದು ರಿಲೇಟಬಲ್ ಇಲ್ಲ, ನಮ್ಮದೇ ಬೇರೆ ಪ್ಲ್ಯಾನ್ಸ್ ಇದೆ ಅಂದರೆ ಯು ಕ್ಯಾನ್ ಗೋ ಫಾರ್ ಯುವರ್ ಪ್ಲ್ಯಾನ್ ಅಕಾರ್ಡಿಂಗ್ ಟು ಯುವರ್ ಪ್ಲ್ಯಾನ್. ಅದರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ. ಇದು ನನ್ನ ಅನಿಸಿಕೆ ಅಷ್ಟೇ. ಓಕೆನಾ? ನಾನು ಯಾರಿಗೂ ಕೂಡ ಪ್ರಮೋಟ್ ಕೂಡ ಮಾಡ್ತಿಲ್ಲ ಆ್ಯಂಡ್ ಡಿಮೋಟಿವೇಟ್ ಕೂಡ ಮಾಡ್ತಾಯಿಲ್ಲ. ನಾನು ಮುಂಚೆನೇ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಪೇರೆಂಟ್ಸು ಕೂಡ MBBSಗೆ ನಿಮ್ಮ ಮಕ್ಕಳನ್ನ ಸೇರ್ಸೋಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನ ನೀವು ಗಮನದಲ್ಲಿಟ್ಕೋಬೇಕು. ಯಾಕೆಂತಂದರೆ, ನೀವು ನಿಮ್ಮ ಮಕ್ಕಳನ್ನ ನೆಕ್ಸ್ಟು ಒಂದು ಕೆರಿಯರಿಗೆ ಒಂದು ಡಿಗ್ರಿಗೋಸ್ಕರ ಸೇರಿಸ್ತಾ ಇದ್ದೀರಲ್ವ, ನಾಳೆ ಅವರ ಕೆಲಸ ಮಾಡಬೇಕು, ಪ್ರೊಫೆಷನ್ಗೋಸ್ಕರ ಸೇರಿಸ್ತಾ ಇದ್ದೀರಾ. ನಾಳೆ ಇವತ್ತು MBBS ಓದಿರೋರು ನಾಳೆ ಡಾಕ್ಟರ್ ಆಗ್ತಾರೆ, ಡೆಂಟಲ್ ಓದಿರೋರು ಡೆಂಟಲ್ ಡಾಕ್ಟರ್ ಆಗ್ತಾರೆ, ಸಿವಿಲ್ ಇಂಜಿನಿಯರಿಂಗ್ ಓದಿರೋರು ಇಂಜಿನಿಯರ್ ಆಗ್ತಾರೆ. ಸೊ ನಾವು ನಾಳಿನ ಬದುಕಿಗೆ ಮಕ್ಕಳನ್ನ ಇವತ್ತು ಕಾಲೇಜಿಗೆ ಕಳಿಸ್ತಾ ಇದ್ದೀವಿ ಅನ್ನೋದು ಪೇರೆಂಟ್ಸು ಮತ್ತು ಮಕ್ಕಳ ಒಂದು ಕಾಮನ್ ಉದ್ದೇಶ ಅಲ್ವಾ. ಸೊ ಇವಾಗ ಈ ಥರ ಒಂದು ಡಿಸಿಷನ್ ತೊಗೋಬೇಕಾದ್ರೆ ಇನ್ಫಾರ್ಮ್ಡ್ ಡಿಸಿಷನ್, ಕರೆಕ್ಟಾಗಿ ಒಂದು ಒಳ್ಳೆ ಥರದಲ್ಲಿ ಯಾವುದೇ ಥರದ ಮಿಸ್ಟೇಕ್ ಆಗದಲ್ಲೇ ಸರಿಯಾದಂಥ ನಿರ್ಧಾರ ತೊಗೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನೀಟ್ UG ಅನ್ನೋ ಎಕ್ಸಾಮ್ನ ಲಕ್ಷಾಂತರ ಜನ ಮಕ್ಕಳು ಪ್ರತಿ ವರ್ಷ ಬರೀತಾರೆ. ಸೊ ಒಂದು ಎಕ್ಸಾಮ್ ಎಷ್ಟೋ ಜನರ ಜೀವನ, ಫ್ಯಾಮಿಲೀಸ್ನ ಫ್ಯೂಚರ್ನೇ ಚೇಂಜ್ ಮಾಡುತ್ತೆ. ಎಷ್ಟೋ ಜನರ ಫ್ಯಾಮಿಲೀಲಿ ಒಬ್ಬರು ಡಾಕ್ಟರ್ ಅಲ್ಲ, ಇವಾಗ ಯಾರೋ ಒಬ್ಬರು ಡಾಕ್ಟರ್ ಆದರೂ ಅದೊಂದು ಹೆಮ್ಮೆ ಕೂಡ. ಸೊ ತುಂಬ ಫ್ಯಾಮಿಲೀಸ್ MBBS ಸೀಟ್ ಸಿಗೋದ್ರಿಂದ ಚೇಂಜ್ ಆಗ್ತವೆ, ಇಲ್ಲ ಅಂತಲ್ಲ. ಆ್ಯಂಡ್ ಒಂದು ಎಕ್ಸಾಮ್ ತುಂಬ ಕೆರಿಯರ್ಸ್ನ ಚೇಂಜ್ ಮಾಡುತ್ತೆ, ತುಂಬ ಡ್ರೀಮ್ಸ್ನ ಚೇಂಜ್ ಮಾಡುತ್ತೆ, ತುಂಬ ಡ್ರೀಮ್ಸ್ ಕೊಲ್ಯಾಪ್ಸ್ ಆಗುತ್ತೆ. ಆ ಒಂದು ಎಕ್ಸಾಮ್ ಯಾವುದು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋಂಥ ನೀಟ್ UG. ಸೊ ಎಷ್ಟೋ ಜನ ಪೇರೆಂಟ್ಸ್ಗೆ ನಮ್ಮ ಮಕ್ಕಳನ್ನ ಡಾಕ್ಟ್ರು ಮಾಡಬೇಕು ಅನ್ನೋಕ್ಕಿಂತ ನನ್ನ ಮಗ ಡಾಕ್ಟ್ರು ಅಂತ ಹೇಳ್ಕೊಳ್ಳೋದೇ ಒಂದು ಬಿಗ್ಗೆಸ್ಟ್ ಡ್ರೀಮ್ ಆಗಿರುತ್ತೆ. ನನ್ನ ಮಗ ಡಾಕ್ಟ್ರು, ನನ್ನ ಮಗಳು ಇವತ್ತು MBBS ಮಾಡ್ತಾ ಇದ್ದಾಳೆ, ನನ್ನ ಮಗಳು ಇವತ್ತಿಂಥ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದಾಳೆ ಅನ್ನೋದ್ರಿಂದ ತಂದೆ ತಾಯಿಗೆ ಒಂದು ಪ್ರೈಡ್ ಸಿಗುತ್ತೆ, ಒಂದು ರೆಸ್ಪೆಕ್ಟ್, ಒಂದು ಹ್ಯಾಪಿನೆಸ್ ಅದೆಲ್ಲ ಸಿಗುತ್ತಲ್ವ. ಸೊ ಅವರಿಗೆಲ್ಲ ಖುಷಿ ಆಗುತ್ತೆ ಹೇಳ್ಕೊಳ್ಳಿಕ್ಕೆ. ಸೊ ಅದೆಲ್ಲದಕ್ಕೂ ಕೂಡ ಡಾಕ್ಟರ್ ಅನ್ನೋ ವರ್ಡಿಗೆ ಅಷ್ಟು ಕೆಪಾಸಿಟಿ ಇದೆ. ಆ್ಯಂಡ್ ಅದರಿಂದ ತುಂಬ ಹಾರ್ಡ್ ವರ್ಕ್ ಆ್ಯಂಡ್ ಎಮೋಷನ್ ಇದೆ. ಆ್ಯಂಡ್ ಸೊಸೈಟಿಲಿ ಕೂಡ ದೇರ್ ಇಸ್ ಎ ಗುಡ್ ಸ್ಟೇಟಸ್ ಫಾರ್ ದ ಟರ್ಮ್ ಕಾಲ್ಡ್ ಡಾಕ್ಟರ್. ನಮ್ಮ ಹೆಸರು ಹಿಂದೆ ಡಾಕ್ಟರ್ ಅಂತ ಬಂತು ಅಂತಂದರೆ, ಸೊ ದ್ಯಾಟ್ ವಿಲ್ ಬಿ ವೆರಿ ಗುಡ್ ಪ್ರೌಡ್ ಫೀಲಿಂಗ್ ಟು ಸೇ. ಓಕೆನಾ? ನಾನು MBBS ಮಾಡ್ತಾಯಿದ್ದೀನಿ, ಆಮೇಲೆ ಡಾಕ್ಟರ್ ಅಂತ ಹೇಳಲಿಕ್ಕೆ ಇಟ್ಸ್ ಎ ವೆರಿ ಗುಡ್ ಫೀಲಿಂಗ್. ಓಕೆನಾ? ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಇಮೋಷನ್ಸ್ ಮುಖಾಂತರ ಮಾತ್ರ MBBS ಮಾಡಿ ಅಂತ ನಾನು ನಿಮಗೆ ಖಂಡಿತವಾಗ್ಲೂ ಹೇಳಲ್ಲ. ಅಥವಾ ಯಾವುದೋ ಅಡ್ವರ್ಟೈಸ್ಮೆಂಟ್ ನೋಡಿ, ಯಾವುದೋ ರೂಮರ್ಸ್ನ ಕೇಳಿ, ಅಥವಾ ಯಾರೋ ಏನೋ ಹೇಳಿದರು ಅಂತ ನಾನು MBBS ಮಾಡೋದು ಸಂಪೂರ್ಣವಾಗಿ ತಪ್ಪಾಗುತ್ತೆ. ಫ್ಯಾಕ್ಟ್ ಮುಖಾಂತರ ನೀವು MBBSನ ಚೂಸ್ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ಬನ್ನಿ ಫ್ಯಾಕ್ಟ್ಸ್ ಬಗ್ಗೆ ನಾವು ಇವಾಗಲೂ ಡಿಸ್ಕಸ್ ಮಾಡೋಣ. ಸೊ ನೀಟ್ ಅನ್ನೋದು ಬೇರೆ ಎಕ್ಸಾಮಿನೇಷನ್ ಥರನೇ ಇದು ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಆಗಿರುತ್ತೆ. ಇದರಲ್ಲಿ ಪ್ರತಿ ವರ್ಷ 23 ರಿಂದ 24 ಲಕ್ಷ ಜನ ಮಕ್ಕಳು ಎಕ್ಸಾಮ್ ಬರೀತಾರೆ. ಬಟ್ ಟೋಟಲ್ ನಂಬರ್ ಆಫ್ ಸೀಟ್ಸ್ ಆಲ್ ಓವರ್ ಇಂಡಿಯಾದಲ್ಲಿ 1.2 lakh ಸೀಟ್ಸ್ ಇದೆ. ಅದರಲ್ಲಿ ನೀವು ಡಾಟಾನ ನೋಡೋದಾದರೆ ಬರೆದಿರುವಂಥ 24-25 ಲಕ್ಷ ಜನದಲ್ಲಿ 1,20,000 ಜನಕ್ಕೆ ಸೀಟ್ ಅಂತಂದರೆ ಆಲ್ಮೋಸ್ಟ್ 19 ರಿಂದ 20 ಲಕ್ಷ ಜನಕ್ಕೆ
ಇದು ಕನಸಾಗೇ ಉಳಿಯುತ್ತೆ. ಅವರೆಷ್ಟೇ ಕಷ್ಟಪಟ್ಟರು, ಅವರೆಷ್ಟೇ ಹಾರ್ಡ್ ವರ್ಕ್ ಮಾಡಿದರು, ಅವರೆಷ್ಟೇ ಲಾಂಗ್ ಟರ್ಮ್ ಹೋದರು, ಅವರೆಷ್ಟೇ ಕೋಚಿಂಗ್ ತೊಗೊಂಡ್ರು, ಅವರೆಷ್ಟೇ PYQ ಸಾಲ್ವ್ ಮಾಡಿದರು, ಅವರೆಷ್ಟೇ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಚೆನ್ನಾಗಿ ಓದಿದ್ರು ಕೂಡ ಮಕ್ಕಳೇ, ಪ್ರತಿ ವರ್ಷ 19ರಿಂದ 20 ಲಕ್ಷ ಜನ ಮಕ್ಕಳಿಗೆ ಇದೊಂದು ಕನಸಾಗಿದೆ, ಇದೊಂದು ಕಬ್ಬಿಣದ ಕಡಲೆ ಆಗಿದೆ. ಸೊ MBBS ಅನ್ನೋದು ಬಯಾಲಜಿ ಸುಲಭ ಇದ್ದರೆ ಮಾತ್ರ ತಗೊಳ್ಳೋವಂಥ ಕೆರಿಯರ್ ಅಲ್ಲ, ಓಕೆನಾ. ಕಾಂಪಿಟೇಷನ್ನ ಫೇಸ್ ಮಾಡ್ತಾ ಇದ್ದೀರಾ ಅನ್ನೋ ಪಾಯಿಂಟ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಬಯಾಲಜಿ ನೀವು ಚೆನ್ನಾಗಿ ಸ್ಕೋರ್ ಮಾಡ್ತಿದ್ದೀರಾ ಅಥವಾ ಬಯಾಲಜಿ ನಿಮಗೆ ಈಸಿ ಇದೆ, ನೀವು ನಾಳೆ ದಿನ ಬಯಾಲಜಿ ರಿಲೇಟೆಡ್ ಫೀಲ್ಡಿಗೆ ಹೋಗ್ಬೋದು, ಚೆನ್ನಾಗಿ ಓದ್ಬೋದು ಅನ್ನೋದು ನಿಮ್ಮ ಆಸ್ಪಿರೇಷನ್ ಆದರೂ ಕೂಡ ಇಲ್ಲಿ ಬರೀ ಬಯಾಲಜಿ ಒಂದೇ ಮ್ಯಾಟ್ರ್ ಆಗಲ್ಲ, ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ 3 ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಕಾಂಪಿಟೇಷನ್ ತುಂಬ ನೆಕ್ಸ್ಟ್ ಲೆವೆಲಲ್ಲಿರೋದ್ರಿಂದ ಹ್ಯಾವ್ ಟು ಬಿ ವೆರಿ ಗುಡ್ ಎಟ್ ಆಲ್ ದ 3 ಸಬ್ಜೆಕ್ಟ್ಸ್. ಸೊ ನಿಮ್ಮ ಮಗುಗೆ ಅಕಸ್ಮಾತ್ ಇವಾಗ ನೀವೆಲ್ಲರೂ ಅನ್ಕೊತಿರೋದೇನು, ನಿಮ್ಮೆಲ್ಲರ ಕನಸೇನು, ನನ್ನ ಮಗನಿಗೆ MBBS ಸೀಟ್ ಸಿಗಬೇಕು ಅಂತ ಅಲ್ವಾ, ತಂದೆ ತಾಯಿದು. ಆ್ಯಂಡ್ ಪೇರೆಂಟ್ ಮಕ್ಳಿಗೂ ಕೂಡ ನನಗೊಂದು MBBS ಸೀಟ್ ಸಿಗಬೇಕಂತಲ್ವಾ. ಲೆಟ್ಸ್ ಅಸ್ಯೂಮ್ ನಿಮಗೆ ಇವಾಗ ಒಂದು MBBS ಸೀಟ್ ಸಿಕ್ಕಿದೆ ಅಂತ, ಓಕೆನಾ. ಸಿಕ್ಕಿದೆ, ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ ಆರ್ ಸೆಮಿ ಗೌರ್ಮೆಂಟ್ ಸಿಕ್ಕಿದೆ, ಯು ಆರ್ ಹ್ಯಾಪಿ ವಿತ್ ದ ಸೀಟ್ ದಟ್ ಯು ಗಾಟ್, ಓಕೆನಾ. ನಿಮ್ಗೆ ತುಂಬ ಖುಷಿ ಇದೆ. ಈಗ ಪೇರೆಂಟ್ಸ್ ಏನು ಅಂದ್ಕೊತಾರೆ ಅಂತ ಅಂದರೆ, ದ ಫಸ್ಟ್ ಬಿಗ್ಗೆಸ್ಟ್ ಮಿಸ್ಟೇಕ್ ಏನಂತ ಅನ್ಕೊತಾರೆ ಅಂದರೆ ಪೇರೆಂಟ್ಸ್, ನನ್ನ ಮಗನಿಗೆ ಸೀಟ್ ಸಿಕ್ಕಿದೆ ಅಂದಮೇಲೆ ನಮ್ಮ ಸ್ಟ್ರಗಲ್ ಮುಗೀತು, ಇವಾಗ ಏನಿಲ್ಲ ಅಂತ ಅನ್ಕೊತಾರೆ. ಬಟ್ ನಿಮ್ಮ ರಿಯಲ್ ಜರ್ನಿ ಶುರು ಆಗೋದೇ ಅಲ್ಲಿಂದ. ಸೊ ಬನ್ನಿ ಯಾವ ಥರ ಅಂತ ನಾನು ಡಿಸ್ಕಸ್ ಮಾಡ್ತೀನಿ. MBBS ಅನ್ನೋದು ನಿಮಗೆ 5.5 ಇಯರ್ಸ್ ಕೋರ್ಸ್ ಆಗಿರುತ್ತೆ, 1 ಇಯರ್ ಇಂಟರ್ನ್ಶಿಪ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಒಬ್ಬ ಸಕ್ಸಸ್ಫುಲ್ ಡಾಕ್ಟರ್ ಆಗಬೇಕಂದ್ರೆ ಬರೀ 5.5 ವರ್ಷ ಮಾತ್ರ ಸಾಕಾಗಲ್ಲ ಮಕ್ಕಳೇ, ಇದನ್ನು ಯಾರೂ ಕೂಡ ನಿಮಗೆ ಹೇಳ್ತಾ ಇಲ್ಲ. ಆ್ಯಂಡ್ ನಾನು ಕೆಲವೊಂದು ಯೂಟ್ಯೂಬ್ ವೀಡಿಯೋಸ್ನ ಸರ್ಚ್ ಮಾಡಿದೆ ರಿಲೇಟೆಡ್ ಟು ದಿಸ್. ರಿಯಲ್ ಆಗಿ ಕನ್ನಡದಲ್ಲಿ ಮಕ್ಕಳಿಗೆ ಅರ್ಥ ಆಗೋ ರೀತಿ ಯಾರೂ ಕೂಡ ಇದನ್ನು ಹೇಳಲಿಲ್ಲ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ನಾನೇ ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, 5.5 ವರ್ಷ MBBS ಟರ್ಮ್, ಓಕೆನಾ. ಸೊ ಎಲ್ಲರೂ ಅಂದ್ಕೊತಾರೆ 5.5 ವರ್ಷ ಓದಿದರೆ ನಾನು ಡಾಕ್ಟರ್ ಆಗ್ತೀನಿ ಅಂತ. ರಿಯಾಲಿಟಿ ಆಫ್ ಡಾಕ್ಟರ್ ಅಥವಾ ರಿಯಾಲಿಟಿ ಆಫ್ MBBSನ ನಾವು ಇವತ್ತು ನೋಡೋದಾದರೆ, 5.5 ವರ್ಷ ನೀವು ಓದಿದ ತಕ್ಷಣ ನೀವು ಒಳ್ಳೆ ಡಾಕ್ಟರ್ ಆಗಲಿಕ್ಕಾಗಲ್ಲ ಅಥವಾ ಇದ್ರಲ್ಲಿ ಒಂದೊಳ್ಳೆ ಕೆರಿಯರ್ ಕಟ್ಕೊಳ್ಳಿಕ್ಕಾಗಲ್ಲ. ಸೊ ಎಷ್ಟೋ ಜನ MBBS ಆದಮೇಲೆ ನೀಟ್ PG ಎಕ್ಸಾಮ್ ಬರೀತಾರೆ. ಆ್ಯಂಡ್ ನೀಟ್ PG ಸೀಟ್ಸ್ದಾಗಲಿ ಅದರ ಡಾಟಾ ನೀವು ನೋಡಿಬಿಟ್ರೆ ನೀವು ನಿಜವಾಗ್ಲೂ ಶಾಕಿಗೆ ಹೋಗ್ತೀರಾ. ಸೊ MBBS ಇವತ್ತು ಒಂದು ಶಾರ್ಟ್ ಟರ್ಮ್ ಕೆರಿಯರ್ ಗ್ರೋತ್ ಅಲ್ಲ, ಇದೊಂದು ಲಾಂಗ್ ಟರ್ಮ್ ಕೆರಿಯರ್ ಗ್ರೋತ್. ನೀವು MBBS ಮಾಡಾದ್ಮೇಲೂ ಕೂಡ ನಿಮ್ಮ ಮಾಸ್ಟರ್ಸ್ ಮಾಡ್ಕೋಬೇಕಾಗತ್ತೆ, MS ಅಥವಾ MD ಮಾಡ್ಕೋಬೇಕಾಗತ್ತೆ. ಸ್ಪೆಷಲೈಸೇಷನ್ ಇಲ್ಲ ಅಂತಂದರೆ ನಿಮ್ಮನ್ನ ಒಂದು ಗುಡ್ ಡಾಕ್ಟರ್ ಅಂತ ಇವತ್ತು ಸೊಸೈಟಿಯಲ್ಲಿ ನೀವನ್ನ ಕನ್ಸಿಡರ್ ಮಾಡಲ್ಲ. ಬಿಕಾಸ್ ಆಬ್ವಿಯಸ್ಲಿ ಇವಾಗ ನನಗೆ ತಲೆನೋಯ್ತು ಅಂದರೆ ನಾನು ಜನರಿಕ್ ಮೆಡಿಸಿನ್ MBBS ಮಾಡಿರೋದಕ್ಕಿಂತ ನಾನು ಸರ್ಜನ್ ಹತ್ರ ಹೋಗಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಐ ವಾಂಟ್ ದ ಬೆಸ್ಟ್ ಮೆಡಿಸಿನ್ ಟ್ರೀಟ್ಮೆಂಟ್ ಫಾರ್ ಮೈ ಬಾಡಿ ಅಲ್ವಾ. ಸೊ ನನಗೆ ಬೆಸ್ಟ್ ಏನಿದೆ ಅದು ನನಗೆ ಬೇಕು ಅಂತ ನಾನು ಆಸೆ ಪಡ್ತೀನಿ. ಹಾಗಾಗಿ ನಾನು ಸರ್ಜನ್ ಹತ್ರನೇ ಹೋಗ್ತೀನಿ. ನಾನಂತಲೇ ಅಲ್ಲ, ಇವತ್ತೆಲ್ಲರೂ ಕೂಡ ಇವತ್ತು ಎಕ್ಸ್ಪರ್ಟೀಸ್ನ ಹುಡುಕ್ತಾರಲ್ವ. ಸೊ ದ್ಯಾಟ್ಸ್ ನಾಟ್ ಎ ಬ್ಯಾಡ್ ಥಿಂಗ್. ಬಟ್ ನಾನು ಹೇಳ್ತಿರೋದೇನೆಂದರೆ 5.5 ವರ್ಷದ ಮಾತ್ರ ಅಲ್ಲ. ಎಷ್ಟೋ ಜನ ಹೆಣ್ಮಕ್ಳು ಇರ್ತೀರಾ, 5.5 ವರ್ಷ ಆದ ತಕ್ಷಣ ನಾನು ಜಾಬ್ ಮಾಡ್ಬೋದು ಅಂತ ಹೋಗ್ತೀರಾ. ಆಬ್ವಿಯಸ್ಲಿ ಕ್ಯಾನ್ ಡೂ ದ ಜಾಬ್. ಬಟ್ ಮಾರ್ಕೆಟ್ಗೆ ನೀವು ಫಿಟ್ ಕ್ಯಾಂಡಿಡೇಟ್ ಆಗಬೇಕು ಅಂದರೆ ಇಲ್ಲಿ ನಿಮಗೆ ಗೊತ್ತಿರೋಂಥ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಇದೆ. ಸೊ ಫಿಟ್ ಕ್ಯಾಂಡಿಡೇಟ್ ನೀವು ಆಗಬೇಕು ಅಂದರೆ ಹ್ಯಾವ್ ಟು ಎಕ್ಸ್ಟೆಂಡ್ ಯುವರ್ ಸ್ಟಡೀಸ್ ಫ್ರಮ್ MBBS ಟು MD ಆರ್ MS. ಸೊ ಅದೊಂದು ಪಾಯಿಂಟು. ಸೊ ಮತ್ತೆ 1.5-2 ವರ್ಷ ಮತ್ತೆ MBBS ಆದಮೇಲೆ 5.5 ವರ್ಷ ಆದಮೇಲೆ ಮತ್ತೆ ನೀಟ್ PG ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಆಗುತ್ತೆ. ಸ್ಪೆಷಲೈಸೇಷನ್ ಮಾಡಾದ್ಮೇಲೆ ಎಷ್ಟೋ ಜನ ಡಾಕ್ಟರ್ಸಿಗೆ ಒಂದು ಗುಡ್ ಸ್ಯಾಲ್ರಿ ಅನ್ನೋದು ಸ್ಟಾರ್ಟ್ ಆಗುವಂಥದ್ದು. ಸೊ ಇದು ಪೇರೆಂಟ್ಸ್ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಸೊ ಚೂಸಿಂಗ್ MBBS ಈಸ್ ನಾಟ್ ಎ 5-year ಪ್ಲ್ಯಾನ್, ಇಟ್ಸ್ ಆಲ್ಮೋಸ್ಟ್ ಅರೌಂಡ್ 7 to 8 years ಆಫ್ ಪ್ಲ್ಯಾನ್. ಇದನ್ನು ನಿಮ್ಮ ತಲೆ ಇಟ್ಕೋಬೇಕು. ಸೊ ನಿಮ್ಮ ಸ್ಟೇಬಲ್ ಕೆರಿಯರ್ಗೆ ಆ್ಯಂಡ್ ಗುಡ್ ಕೆರಿಯರ್ ಗ್ರೋತ್ ನೀವು ನಿಮ್ಮ ಲೈಫಲ್ಲಿ ಮಾಡಬೇಕು ಅಂತಂದರೆ ಮಿನಿಮಮ್ 7 to 8 years ನೀವು ಇದ್ರ ಬಗ್ಗೆ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಲೆಟ್ಸ್ ಟಾಕ್ ಅಬೌಟ್ ಮನಿ. ಎಲ್ಲರೂ ದುಡ್ಡಿಗೋಸ್ಕರನೇ ಅಲ್ವ ಓದೋದು. ಆ್ಯಂಡ್ ದುಡ್ಡು ದುಡಿಯೋಂಥ ಟೈಮ್ ಬಂದಾಗ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್ಸ್ ಏನಿದೆ ಅಂದರೆ, ಎಲ್ಲ ಡಾಕ್ಟ್ರು ಕೂಡ ಸಿಕ್ಕಾಪಟ್ಟೆ ದುಡಿತಾರೆ, ಡಾಕ್ಟ್ರ್ ಅಂದರೆ ರಿಚ್ಚು, ಡಾಕ್ಟ್ರ್ ಅಂದರೆ ಶ್ರೀಮಂತರು ಅಂತ ಎಲ್ಲರೂ ಅಂದ್ಕೊತಾರೆ. ಬಟ್ ದಟ್ ಈಸ್ ನಾಟ್ ಸಿಂಪ್ಲಿ ಟ್ರೂ, ಅದು ಸತ್ಯ ಕೂಡ ಅಲ್ಲ. ಸೊ ದ ಫಸ್ಟ್ ಸ್ಯಾಲ್ರಿ ಆಫ್ ಯಂಗ್ ಡಾಕ್ಟರ್ಸ್ ಏನಿದ್ದಾರೆ, ಫಸ್ಟ್ ಟೈಮ್ ಪ್ರಾಕ್ಟೀಸಿಗೆ ಬಂದಾಗ MBBS MD ಮಾಡಾದ್ಮೇಲೆ ಫಸ್ಟ್ ಪ್ರಾಕ್ಟೀಸ್ ಅವ್ರು ಶುರು ಮಾಡಿದಾಗ, ಸೊ ಅವ್ರಿಗೆ ಮಾಡ್ರೇಟ್ ಸ್ಯಾಲ್ರಿನೇ ಇರುತ್ತೆ, ತುಂಬ ಕಮ್ಮಿನೂ ಇರೋಲ್ಲ ಬಟ್ ತುಂಬ ಜಾಸ್ತಿನೂ ಇರೋಲ್ಲ. ಅವರು ಕೊಟ್ಟಿರುವಂಥ 8 ವರ್ಷದ ಇನ್ವೆಸ್ಟ್ಮೆಂಟಿಗೆ ದ ಸ್ಯಾಲ್ರಿ ಈಸ್ ಮಾಡ್ರೇಟ್ ಓನ್ಲಿ. ಓಕೆ, ನಾಟ್ ಎ ಗುಡ್ ಸ್ಯಾಲ್ರಿ ಆಲ್ಸೋ, ಇಟ್ಸ್ ಎ ಮಾಡ್ರೇಟ್ ಸ್ಯಾಲ್ರಿ. ಸ್ಟಾರ್ಟಿಂಗ್ ಶುರು ಮಾಡ್ತಾರೆ. ಯಾರಾದರೂ ಚೆನ್ನಾಗಿ ಓದಿದ್ದಾರೆ ಅಂತಂದರೆ, ಒಳ್ಳೆ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದೆ, ಒಳ್ಳೆ ಎಕ್ಸ್ಪರ್ಟೀಸ್ ಇದೆ ಅಂದರೆ ದೇ ವಿಲ್ ಅರ್ನ್ ಸಮ್ ಗುಡ್ ಮನಿ ಆಲ್ಸೋ, ನಾಟ್ ಎನ್ ಇಶ್ಯೂ. ಕೆಲವ್ರು ಮಾತ್ರ ತುಂಬ ಚೆನ್ನಾಗಿ ಸ್ಟಾರ್ಟಿಂಗಿಂದನೇ ದುಡಿಯೋಕ್ಕೆ ಶುರು ಮಾಡ್ತಾರೆ. ಬಟ್ ಕೆಲವ್ರನ್ನ ನೋಡ್ಕೊಂಡು ನಾನು ನಿಮಗೆ ಗೈಡೆನ್ಸ್ ಇಡಲ್ಲ. ಆ್ಯಾವ್ರೇಜನ್ನು ನೋಡೋದಾದರೆ ಎವ್ರಿ ಒನ್ ಈಸ್ ಅರ್ನಿಂಗ್ ಅರೌಂಡ್ ಮಾಡ್ರೇಟ್ ಅಮೌಂಟ್ ಆಫ್ ಮನಿ. ಇನ್ನು ಕೆಲವರು ಕಮ್ಮಿನೂ ದುಡಿತಾ ಇದ್ದಾರೆ. ಸೊ ಎಷ್ಟು ದುಡಿಬೇಕೋ ಅದಕ್ಕಿಂತ ಕಮ್ಮಿ ದುಡಿತಿರೋರು ಇದ್ದಾರೆ. ಸೊ ಅದು ಹೆಂಗೆ ಡಿಪೆಂಡ್ ಆಗುತ್ತೆ ಸರ್ ಜಾಸ್ತಿ ಮತ್ತು ಕಮ್ಮಿ ಅನ್ನೋದು ಅಂದರೆ, ಇಟ್ ಡಿಪೆಂಡ್ಸ್ ಅಪಾನ್ ದ ಸಿಟಿ, ಹಾಸ್ಪಿಟಲ್ ಎಕ್ಸ್ಪೀರಿಯನ್ಸ್ ಮತ್ತು ನಿಮ್ಮ ಸ್ಪೆಷಲೈಸೇಷನ್ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಓಕೆನಾ. ಸೊ ಗ್ರ್ಯಾಜುವಲಿ ನಿಮ್ಮ ಕೆರಿಯರ್ ಬೆಳೀತಾ ಹೋಗುತ್ತೆ. ಒಂದೇ ಸಲ ಏನೋ MBBS ಮಾಡಿದ್ರಿ, MD ಮಾಡಿದ್ರಿ, ಹೋದ ತಕ್ಷಣ ಒಳ್ಳೆ ಸ್ಯಾಲ್ರಿ, ಹಂಗಲ್ಲ. ಗ್ರ್ಯಾಜುವಲಿ ನಿಮ್ಮ ಕೆರಿಯರ್ ಬೆಳೀತಾ ಹೋಗುತ್ತೆ. ಸೊ ಮೆಡಿಸಿನ್ ಯಾವ ಥರದ ಪ್ರೊಫೆಷನ್ ಅಂತ ಅಂದರೆ ಇಲ್ಲಿ ಯಾವುದೇ ಥರ ಶಾರ್ಟ್ಕಟ್ ಇಲ್ಲ. ಸ್ಲೋಲಿ ಗ್ರ್ಯಾಜುವಲಿ ಸ್ಟೆಪ್ ಬೈ ಸ್ಟೆಪ್ಪೇ ನಿಮ್ಮ ಲೈಫ್ನ
ನೀವು ಡೆವಲಪ್ ಅಥವಾ ಇವಾಲ್ವ್ ಮಾಡ್ಕೋಬೇಕು. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಕ್ವಶನ್ ಪೇರೆಂಟ್ಸ್ ಏನು ಕೇಳಬೇಕು ಅಂತಂದರೆ, ನನ್ನ ಮಕ್ಕಳನ್ನ ನಾನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿಗೆ ಸೇರಿಸ್ಬೇಕಾ ಅಥವಾ ಪ್ರೈವೇಟ್ ಮೆಡಿಕಲ್ ಕಾಲೇಜಿಗೆ ಸೇರಿಸ್ಬೇಕಾ ಅನ್ನೋದು ತುಂಬ ಜನರು ಪ್ರಶ್ನೆ ಇರುತ್ತಲ್ವ. ಸೊ ಗೌರ್ಮೆಂಟ್ ಕಾಲೇಜ್ ಅಂದರೆ ಏನು, ನಿಮಗೆ ಲೋ ಟ್ಯೂಷನ್ ಫೀಸ್ ಇರುತ್ತೆ, ಪೇಷಂಟ್ ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ, ಕಲೀಲಿಕ್ಕೆ ಜಾಸ್ತಿ ಅವಕಾಶ ಸಿಗುತ್ತೆ. ಬಟ್ ಪ್ರೈವೇಟ್ ಕಾಲೇಜಸಲ್ಲಿ ಅಂತ ಬಂದಾಗ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರುತ್ತೆ, ಫೆಸಿಲಿಟಿ ಚೆನ್ನಾಗಿರುತ್ತೆ, ಅಲ್ಲೂ ಕೂಡ ನಿಮಗೆ ಪೇಷಂಟ್ಸು ಜಾಸ್ತಿ ಬರ್ತಾರೆ. ಬಟ್ ಸ್ಟಿಲ್ ಸಿಗ್ನಿಫಿಕೆಂಟ್ಲಿ ಫೀಸ್ ಇಸ್ ಹೈಯರ್ ಇನ್ ಪ್ರೈವೇಟ್ ಕಾಲೇಜಸ್. ಓಕೆನಾ. ನಮ್ಮ ಕರ್ನಾಟಕದಲ್ಲಿ ನೀವು MBBS ಮಾಡ್ತೀರಾ ಅಂದರೆ ಪ್ಯೂರ್ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಆದರೆ ನಿಮಗೆ ಅರೌಂಡ್ 64,000 ರುಪೀಸ್ ಫೀಸ್ ಇದೆ. ಆ್ಯಂಡ್ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಅಂದರೆ ಅರೌಂಡ್ 1,55,000 ಏನೋ ಫೀಸ್ ಇದೆ. ಅದರ ನೆಕ್ಸ್ಟ್ ನಿಮಗೆ ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗ್ತೀರಾ ಅಂದರೆ 12 lakhs, 16 lakhs, ಡೀಮ್ಡ್ ಯೂನಿವರ್ಸಿಟೀಸ್ 18-20 lakhs, ಆ್ಯಂಡ್ NRI ಸೀಟ್ಸ್ ಮ್ಯಾನೇಜ್ಮೆಂಟ್ಸ್ ಪ್ಯೂರ್ ಮ್ಯಾನೇಜ್ಮೆಂಟ್ ಕೊಟ್ಟಾಗ ಹೋಗ್ತೀರಾ ಅಂದರೆ 40 lakhs ತನಕ ಕೂಡ ನಿಮಗೆ MBBSಗೆ ಆಪ್ಷನ್ಸ್ ಇದೆ. ನಿಮ್ಮ ಬಜೆಟ್ನ ನೋಡಿಕೊಂಡು ನೀವು ನಿಮ್ಮ ಕೆರಿಯರ್ನ ಚೂಸ್ ಮಾಡಿ. ಎಷ್ಟೋ ಜನ ಪೇರೆಂಟ್ಸು ನಮ್ಮ ಹತ್ರ ಇರುವಂಥ ಅಸೆಟ್ನ ಮಾರಿ MBBS ಮಾಡಿಸ್ತೀವಿ, ಸೈಟ್ ಮಾರ್ತೀವಿ, ಮನೆ ಮಾರ್ತೀವಿ, ತೋಟ ಮಾರ್ತೀವಿ. ದ್ಯಾಟ್ಸ್ ಎ ವೆರಿ ಬ್ಯಾಡ್ ಡಿಸಿಷನ್ ನನ್ನ ಪ್ರಕಾರ. ಬಿಕಾಸ್ ನೀವು ನಿಮ್ಮ ಮಕ್ಕಳನ್ನ ಜಸ್ಟ್ ಒಂದು ಡಿಗ್ರಿ ಕೊಡಿಸ್ಲಿಕ್ಕೆ ಮುಂದಿನವರ ಭವಿಷ್ಯನೇ ನೀವು ಅದೇನಂತಾರೆ ಅವ್ರ ಬೇಸ್ಮೆಂಟ್ನೇ ನೀವು ಶೇಕ್ ಮಾಡ್ತಾ ಇದ್ದೀರಾ. ನಾಳೆ ದಿನ ನಿಮ್ಮ ತೋಟ ಮಾರಿಬಿಟ್ಟು ಅವನಿಗೆ MBBS ಸೀಟ್ ಕೊಡಿಸ್ತೀರಾ, ಅವನಲ್ಲಿ ಚೆನ್ನಾಗಿ ಓದಲಿಲ್ಲ ಅಥವಾ ಒಳ್ಳೆ ಡಾಕ್ಟರ್ ಆಗಲಿಲ್ಲ ಅಂದರೆ ಈ ಕಡೆ ತೋಟನೂ ಕಳ್ಕೊಂಡು ಆ ಕಡೆ ಡಿಗ್ರಿನೂ ಸಿಗಲಿಲ್ಲ. ಸೊ ಹಾಗಾಗಿ ಇರೋದನ್ನು ಮಾರಿ ಓದಿಸುವಂಥದ್ದು ರಿಸ್ಕಿ ಡಿಸಿಷನ್ ಅಂತ ನನಗನ್ಸುತ್ತೆ. ಪೇರೆಂಟ್ಸ್ ನೀವು ಯೋಚನೆ ಮಾಡಿ ನಿರ್ಧಾರ ಮಾಡಿ. ಸೊ ರೈಟ್ ಡಿಸಿಷನ್ ಅನ್ನೋದು ಯಾವತ್ತೂ ಕೂಡ ಪ್ರೈವೇಟಾ ಅಥವಾ ಗೌರ್ಮೆಂಟಾ ಅನ್ನೋ ಪ್ರಶ್ನೆಗೆ ಈ ಫೀಚರ್ಸ್ ಎಲ್ಲ ಓಕೆ, ಫೀಚರ್ಸ್ಗಿಂತ ಮುಂಚೆ ಬರೋದು ಬಜೆಟ್ ಅಲ್ವಾ. ನಮ್ಮ ಬಜೆಟ್ ಇದ್ದರೆ ತಾನೇ, ನಮ್ಮ ಬಜೆಟೇ 1 ಲಕ್ಷದ ಇಟ್ಕೊಂಡು ನಾವು 10 ಲಕ್ಷದ ಐಟಮ್ ನೋಡೋಕ್ಕಾಗಲ್ಲ. ಸೊ ನಮ್ಮ ಬಜೆಟ್ ಮೇಲೇ ನಮಗೆ ಕ್ವಾಲಿಟಿ, ಕ್ಲಿನಿಕಲ್ ಎಕ್ಸ್ಪೋಜರ್, ಫ್ಯಾಕಲ್ಟಿ, ಇಂಟರ್ನ್ಶಿಪ್ಸು, ಲಾಂಗ್ ಟರ್ಮ್ ಎಲ್ಲದೂ ಕೂಡ ಡಿಪೆಂಡ್ ಆಗಿರೋದು ಬಜೆಟ್ ಮೇಲೆ. ಸೊ ಬಜೆಟ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಯಾವತ್ತೂ ಕೂಡ ಒಂದು ಕಾಲೇಜಿಗೆ ಫೇಮಸ್ ನೇಮ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಇಂಥ ಕಾಲೇಜಲ್ಲಿ XYZ ಕಾಲೇಜಲ್ಲಿ ಸೇರಬೇಕು ಅನ್ನೋ ಆ ಥರ ರೆಪ್ಯುಟೇಷನಿಂದ ಹೋಗಬೇಡಿ. ಯಾವತ್ತೂ ಕೂಡ ನಿಮ್ಮ ಮಗು ಯಾವುದೇ ಕಾಲೇಜಲ್ಲಿ ಓದಿದ್ರು ಕೂಡ ಕಾಂಪಿಟೆಂಟ್ ಡಾಕ್ಟರ್ ಆಗಬೇಕು ಅಂದರೆ he should put all the efforts into his education. ಸೊ ಇದು ಸತ್ಯ. ಬಟ್ ಎಲ್ಲರಿಗೂ ಕೈ ಅನಿಸ್ಬೋದು. ಬಟ್ ನೀವು ಎಷ್ಟೇ ಲಕ್ಷ ಖರ್ಚು ಮಾಡಿದರೂ ಕೂಡ ನಿಮ್ಮ ಮಕ್ಕಳು ಓದಿದರೆ ಮಾತ್ರ ನಾಳೆ ದಿನ ಒಂದು ಗುಡ್ ಕೆರಿಯರ್ನ ಕಟ್ಕೊಳ್ಳೋಕ್ಕಾಗುವಂಥದ್ದು. ಕಾಲೇಜಲ್ಲಿರೋ ಫ್ಯಾಕಲ್ಟಿ ದೇ ವಿಲ್ ಜಸ್ಟ್ ಗೈಡ್ ಅಸ್ ಅಷ್ಟೇ, ಹೀಗೆ ಹೋದರೆ ಹೀಗಾಗುತ್ತೆ ಅಂತ. ಬಟ್ ಆಲ್ ದ ಎಫರ್ಟ್ಸ್ ಶುಡ್ ಬಿ ಫ್ರಮ್ ಅವರ್ ಸೈಡ್, ಸ್ಟೂಡೆಂಟ್ ಸೈಡ್. ಸೊ ಇದಾಗಿತ್ತು. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ರಿಯಾಲಿಟಿ ಏನಂತಂದರೆ MBBS ಅನ್ನೋದು ಸೊಸೈಟಿಲಿ ಸ್ಟೇಟಸ್ ಇರೋಂಥ ಪ್ರೊಫೈಲ್ ಅಂತ ಹೇಳಿಬಿಟ್ಟು ಎಲ್ಲರೂ ಹೋಗ್ಬಿಟ್ಟು MBBS ಮಾಡ್ತಾರೆ. ಅದನ್ನು ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡಿ. ರೆಸ್ಪೆಕ್ಟ್ ಅನ್ನೋದು ಇನ್ನು 10 ವರ್ಷ ನಿಮಗಿರಲ್ಲ. ಓಕೆನಾ. ನೀವು ಇವಾಗ MBBS ಶುರು ಮಾಡ್ತೀರಾ ಅಂತಂದರೆ ನೆಕ್ಸ್ಟು 10 ವರ್ಷ ತನಕ ನೀವೇನು ಓದ್ತಿರಲ್ಲ MBBS MD, ಈ ರೆಸ್ಪೆಕ್ಟ್ ಅನ್ನೋ ಮೋಟಿವೇಶನ್ನು 1 ದಿನ 2 ದಿನ, 1 ವಾರ, 1 ತಿಂಗಳು, 1 ವರ್ಷ ತನಕ ಇರ್ಬೋದು ಅಷ್ಟೇ. ಬಿಟ್ಟರೆ ನೆಕ್ಸ್ಟ್ 10 years ತನಕ ಈ ರೆಸ್ಪೆಕ್ಟನ್ನು ಒಂದೇ ಒಂದು ಪಾಯಿಂಟ್ ನಿಮ್ಮನ್ನು ಮೋಟಿವೇಟ್ ಮಾಡಿ ಓದಂಗೆ ಮಾಡಲ್ಲ. ಸೊ ಈಗ ಶುರು ಮಾಡ್ತೀರಾ, ಶುರು ಮಾಡಿ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ MD MS ಆಗೋಕ್ಕಿಂತ ಮುಂಚೆನೇ ನಿಮ್ಮ ಮೋಟಿವೇಶನ್ ಎಲ್ಲ ಡ್ರಾಪ್ ಆಗಿ ಎಲ್ಲೂ ಅರ್ಧಂಬರ್ಧ ಮಾಡಿ ಸೊಸೈಟಿ ಸ್ಟೇಟಸ್ಗೋಸ್ಕರ, ಸೋಷಿಯಲ್ ಸ್ಟೇಟಸ್ಗೋಸ್ಕರ ನೀವೇನಾದರೂ MBBS ಸೇರ್ತೀರ ಅಂದರೆ ಇವಾಗಲೇ ಡಿಸೈಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ 10 years ಆಫ್ ಯುವರ್ ಲೈಫ್ನ ನೀವು ಯಾವುದಕ್ಕೆ ಡೆಡಿಕೇಟ್ ಮಾಡ್ತಾ ಇದ್ದೀರಾ ಅಂತ ಒಂದು ಕ್ವಶನ್ ಮಾರ್ಕ್ ನಿಮಗೆ ನೀವೇ ಹಾಕ್ಕೊಳ್ಳಿ. ಸೊ ನಿಮ್ಮ ಮಕ್ಕಳು, ಸ್ಟೂಡೆಂಟ್ಸ್, ನೀವೇನಾದರೂ ಹ್ಯೂಮನ್ ಬಾಡಿ ಅಥವಾ ಪೀಪಲ್ನ ಸರ್ವ್ ಮಾಡಬೇಕು, ಎಂಥ ಪ್ರೆಷರಲ್ಲೂ ಕೂಡ ನಾನು ಕಾಮಾಗಿ ಹ್ಯಾಂಡಲ್ ಮಾಡ್ತೀನಿ ಸಿಚುವೇಷನ್ನ. ನಾನು ಕಂಟಿನ್ಯೂಸ್ ಆಗಿ ಒಂದು 6-7 8 years ನಾನು ಓದೋಕ್ಕೆ ನಾನು ರೆಡಿ ಇದ್ದೀನಿ. ಮೆಡಿಸಿನ್ನ ನಾನು ಒಂದು ಸಚ್ ಎ ಗುಡ್ ಪ್ರೊಫೆಷನ್, ವಂಡರ್ಫುಲ್ ಪ್ರೊಫೆಷನ್ ಅಂತ ಅಂದ್ಕೊತೀನಿ ಅಂತಂದರೆ ರಿಯಲಿ ಯು ಕ್ಯಾನ್ ಗೋ ಫಾರ್ ದಿಸ್ ಪ್ರೊಫೆಷನ್, ನಾಟ್ ಎ ಬ್ಯಾಡ್ ಥಿಂಗ್. ಬಟ್ ಫ್ಯಾಮಿಲಿ ಪ್ರೆಷರ್ ಇದೆ, ನಾನು ಡಾಕ್ಟರ್ ಆಗಲೇಬೇಕು, ಅಥವಾ ಸೊಸೈಟಿ ಸ್ಟೇಟಸ್ ಇದೆ, ನಾನು ಡಾಕ್ಟರ್ ಅಂದ್ರೇ ನನಗೆ ವ್ಯಾಲ್ಯೂ ಬರುವಂಥದ್ದು, ಅಥವಾ ನನ್ನ ಚಿಕ್ಕಮ್ಮನ ಮಗ ಡಾಕ್ಟರ್ ಅದ, ನನ್ನ ದೊಡ್ಡಮ್ಮನ ಮಗಳು ಡಾಕ್ಟರ್ ಆಗಿದ್ದಾಳೆ, ನನ್ನ ಫ್ಯಾಮಿಲಿಲಿ ಇರೋರೆಲ್ಲ ಡಾಕ್ಟ್ರೇ, ನಾನು ಅದನ್ನು ಲೆಗಸಿನ ಕಂಟಿನ್ಯೂ ಮಾಡಬೇಕು, ಊರಾಗಿದ್ದಾರೆ ಅಂತ ನಾನು ಆಗಬೇಕು. ಈ ಥರದ್ದೆಲ್ಲ ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ನ ಮಾಡೋಕ್ಕೆ ಹೊರಟಿದ್ದೀರಾ ನೀವು ಅಂತಂದರೆ ಒಂದು ಸಲ ಕೂತು ಯೋಚನೆ ಮಾಡಿ. ನಾಳೆ ದಿನ ನೀವೇನಾದರೂ ಸಕ್ಸಸ್ ಆದರೆ ಅವರೆಲ್ಲ ಬಂದು ಅವ್ರ ಹೆಸರು, ನಿಮ್ಮ ಹೆಸರು ಹೇಳ್ತಾರೆ, ಅವ್ರ ಹೆಸರು ಹೇಳ್ತಾರೆ, ಇವನು ಇಷ್ಟು ಥರ ಸಕ್ಸಸ್ ಆಗೋಕ್ಕೆ ನಾನೇ ಕಾರಣ ಅಂತ ಅವ್ರ ಹೆಸರು ಹೇಳ್ಕೊತಾರೆ. ನಾಳೆ ದಿನ ನೀವೇನಾದರೂ ಫೇಲ್ಯೂರ್ ಆದರೆ, ಡ್ರಾಪ್ಔಟ್ ಆದರೆ, ಅವಾಗ ಅವ್ರು ಯಾರು ಬಂದುಬಿಟ್ಟು ಇವ್ನು ಡ್ರಾಪ್ಔಟ್ ಆಗೋಕ್ಕೆ ನಾನೇ ಕಾರಣ, ಇವ್ನು ಫೇಲ್ಯೂರ್ ಆಗೋಕ್ಕೆ ನಾನೇ ಕಾರಣ ಅಂತ ಹೇಳಲ್ಲ ಮಕ್ಕಳೇ. ಅವರೆಲ್ಲರೂ ಹೇಳ್ತಾರೆ ಅವ್ನ ಕೈಲಿ ಆಗಲಿಲ್ಲ, ಅದಕ್ಕೆ ಮಾಡಲಿಲ್ಲ ಅಂತ. ಸೊ ಈಗಲೇ ಕೂತು ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ. ಸೊ ಯಾವತ್ತೂ ಕೂಡ ಒಂದು ಕೆರಿಯರ್ ಅಂತ ಬಂದಾಗ ಸ್ಟೂಡೆಂಟ್ಸ್ ಪ್ಯಾಷನ್ನು, ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸು ಎರಡೂ ಕೂಡ ಬ್ಲೆಂಡ್ ಆಗಿ ಮಾಡೋಂಥ ನಿರ್ಧಾರ. ಬರೀ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸ್ಗೋಸ್ಕರನೂ ನೀವು ನಿಮ್ಮ ಕೆರಿಯರ್ ಡಿಸಿಷನ್ ತೊಗೋಬಾರ್ದು, ಬರೀ ನಿಮ್ಮ ಪ್ಯಾಷನ್ನ, ಫ್ಯಾಮಿಲಿ ರೆಪ್ಯುಟೇಷನ್ನು ಬಿಟ್ಟು ಡಿಸಿಷನ್ ಕೂಡ ತೊಗೋಬಾರ್ದು. ಎರಡನ್ನೂ ಸಮನ್ವಯವಾಗಿ ಯೋಚನೆ ಮಾಡಿಬಿಟ್ಟು ನಿರ್ಧಾರನ ತೊಗೋಬೇಕು. ಸೊ ಆಪ್ಷನ್ಸ್ನ ಚೂಸ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ಒಂದು ಪ್ರಶ್ನೆನ ನಿಮಗೆ ನೀವು ಕೇಳ್ಕೊಳ್ಳಿ, ಅಥವಾ ಪೇರೆಂಟ್ಸ್ ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಇದು ನನ್ನ ಕನಸ, ಅಥವಾ ಇದು ನನ್ನ ಮಕ್ಳ ಕನಸ, ಅಥವಾ ಇದು ನಮ್ಮ ಫ್ಯಾಮಿಲಿಯವ್ರದ್ದು ಕನಸ.
ಆ್ಯಂಡ್ ಈ ನಿರ್ಧಾರ ತೊಗೊಳೋದ್ರಿಂದ ನನ್ನ ಫ್ಯೂಚರ್ ಮತ್ತು ನನ್ನ ಫ್ಯಾಮಿಲಿ ಎಲ್ಲದೂ ಸೆಕ್ಯೂರ್ ಆಗಿರುತ್ತಾ, ಚೆನ್ನಾಗಿರುತ್ತಾ ಅಂತ ಯೋಚನೆ ಮಾಡಿ ನಿರ್ಧಾರ ತೊಗೊಂಡ್ರೆ ನಾಳೆ ದಿನ ನೀವು ರಿಪೆಂಟ್ ಅಥವಾ ರಿಗ್ರೆಟ್ ಆಗುವಂಥ ಅವಕಾಶ ಇರೋಲ್ಲ. ಸೊ ಇವಾಗ ನಾವೆಲ್ಲರೂ ನೋಡ್ದಂಗೆ MBBS ಜರ್ನಿ ತುಂಬ ಲಾಂಗ್ ಜರ್ನಿ ಆಗಿರೋದ್ರಿಂದ ಇದಕ್ಕೆ ನೀವು ರೆಡಿ ಇದ್ದೀರಾ ಅಂತ ಅನ್ಕೊತೀನಿ. ಸೊ ನೀವು ರೆಡಿ ಇದ್ದರೆ ಇಲ್ಲಿ ತನಕ ವೀಡಿಯೋ ನೋಡಿರ್ತೀರಾ ಆ್ಯಂಡ್ ಇದ್ರ ಮುಂದೆ ನೋಡ್ತಿದ್ದೀರಾ ಅಂದರೆ ಯು ಆರ್ ಗುಡ್ ಟು ಗೋ. ಸೊ ಇವಾಗ ಏನಂತಂದರೆ ನೆಕ್ಸ್ಟ್ ಇವಾಗ ಟೆನ್ಯೂರ್ ಆಯಿತು, 8 ವರ್ಷ ಓದೋದಾಯಿತು, ಬಜೆಟ್ ಆಯಿತು. ಇವಾಗ ನೆಕ್ಸ್ಟ್ ಬಿಗ್ಗೆಸ್ಟ್ ಸರ್ಪ್ರೈಸ್ ಏನಂದರೆ MBBS ಆದಮೇಲೆ ಏನು ಸರ್, ನಾನು ಡಾಕ್ಟರ್ ಆದಮೇಲೆ ಏನು? ಸೊ ಎಷ್ಟೋ ಜನ ಪೇರೆಂಟ್ಸ್ ಏನು ಅನ್ಕೊತಾರೆ, MBBS ಆದಮೇಲೆ ನಂದು ಲೈಫ್ ತುಂಬ ಈಸಿಯಾಗಿರುತ್ತೆ ಅಂತ. ಬಟ್ ನಾನು ಹೇಳ್ದಂಗೆ MBBS ಈಸ್ ಜಸ್ಟ್ ಎ ಫೌಂಡೇಶನ್ ಅಷ್ಟೇ. ನೆಕ್ಸ್ಟ್ ನಾನು ಹೇಳ್ದಂಗೆ ನೀಟ್ PG ಇರುತ್ತೆ. ಪ್ರತಿ ವರ್ಷ ಲಕ್ಷಾಂತರ ಜನ ಮಕ್ಕಳು ಪೋಸ್ಟ್ ಗ್ರ್ಯಾಜುಯೇಟ್ ಸೀಟ್ಸಿಗೆ ನೀಟ್ PG ಎಕ್ಸಾಮ್ ಬರೀತಾರೆ. ಅದಕ್ಕೂ ಕೂಡ ಕಾಂಪಿಟೇಷನ್ ತುಂಬ ರ್ಯಾಪಿಡಾಗಿ ಬೆಳೀತಾ ಇದೆ. ಅದು ಜನರಲ್ ಮೆಡಿಸಿನ್ ಆಗಿರ್ಬೋದು, ರೇಡಿಯಾಲಜಿ ಆಗಿರ್ಬೋದು, ಡರ್ಮಟಾಲಜಿ, ಆರ್ಥೋಪೆಡಿಕ್ಸು, ಪೀಡಿಯಾಟ್ರಿಕ್ಸ್ ಆರ್ ಸರ್ಜರಿ, ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲೂ ಕೂಡ ಕಾಂಪಿಟೇಷನ್ನು. ಡಾಕ್ಟರ್ ಆಗಬೇಕಂದ್ರೆ ಕಾಂಪಿಟೇಷನ್ ಅನ್ನೋದು ತುಂಬ ವೇಗವಾಗಿ ಬೆಳೀತಾ ಇದೆ. ಓಕೆನಾ? ಎಲ್ಲರೂ ಕೂಡ ಸ್ಪೆಷಲೈಸೇಷನ್ ಅಂತ ಬಂದಾಗ ಅಗೈನ್ ಮತ್ತು ನಿಮ್ಮದು ಬ್ರಾಡ್ ಆಪ್ಷನ್ಸ್ ಇರೋದು ನ್ಯಾರೋ ಆಗುತ್ತೆ. ಸೊ ನೀಟ್ MBBS ಮಾಡಿದ್ದೀರಾ, ಇಷ್ಟು ಆಪ್ಷನ್ ಓಪನ್ ಆಯಿತು ಅಂದರೆ ನೆಕ್ಸ್ಟ್ ನೀಟ್ PG ಹಿಂಗೆ ಓಪನ್ ಆಗೋಲ್ಲ, ಅಗೈನ್ ಅದು ಕನ್ಸೈಸ್ ಆಗುತ್ತೆ. ಸೊ ಅಲ್ಲೂ ಕೂಡ ನಿಮಗೆ ಗ್ರೇಡಿಂಗ್ ಆಗುತ್ತೆ. ಸೊ MBBS ಸೀಟ್ ಮಾತ್ರ ತೊಗೊಂಡು ನೀವು ನಿಮ್ಮ ಮುಂದಿನ ಕೆರಿಯರ್ನ ಕಟ್ಕೊಳ್ಳಿಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಪ್ಲ್ಯಾನ್ ಆಲ್ಟರ್ನೇಟಿವ್ಲಿ ಟು ದ ನೀಟ್ PG. ಆ್ಯಂಡ್ ನೀವೇನು ಮಾಡ್ತೀರಾ ಅಂತ ಇವಾಗಲೇ ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಅನದರ್ ಕ್ವಶನ್ ಪ್ರತಿ ವರ್ಷ ಕೇಳೋದೇನಂತಂದರೆ ಡಾಕ್ಟರ್ಸ್ಗಳು ಎಷ್ಟು ದುಡಿತಾರೆ ಸರ್ ಅಂತ. ನಾನು ಆವಾಗಲೇ ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ಮಾಡ್ರೇಟ್ ಸ್ಯಾಲರಿನೇ ಇರುತ್ತೆ. ಆ್ಯಂಡ್ ಸ್ಯಾಲ್ರಿ ಡಿಪೆಂಡ್ ಆಗೋದು ಹಾಸ್ಪಿಟಲ್ ಎಲ್ಲಿದೆ, ಸಿಟಿ ಎಲ್ಲಿದೆ, ಯಾವ ಥರದ ಕೆಲಸ ಇದೆ, ಡಾಕ್ಟರ್ಸ್ದು ಯಾವ ಥರ ಎಕ್ಸ್ಪೀರಿಯನ್ಸ್ ಇದೆ, ಏನು ಸ್ಪೆಷಲೈಸೇಷನ್ ಇದೆ, ಯಾವ ಥರ ಓದಿದ್ದಾರೆ, ಇದೆಲ್ಲದ್ರ ಮೇಲೂ ಕೂಡ ಸ್ಯಾಲ್ರಿ ಡಿಪೆಂಡ್ ಆಗುತ್ತೆ. ಸೊ ಮೆಡಿಸಿನ್ನಲ್ಲಿ ನೀವು ಒಂದೇ ಸಲ ಓವರ್ನೈಟ್ ಸಕ್ಸಸ್ ಕಾಣೋಕ್ಕಾಗಲ್ಲ. ರಾತ್ರಿ ದುಡಿದು ರಾತ್ರಿ ಶ್ರೀಮಂತ ಆಗುವಂಥ ಕಥೆ ಇದೆಲ್ಲ. ಇದರಲ್ಲಿ ತುಂಬ ಪೇಷನ್ಸ್, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕಂಟಿನ್ಯೂಸ್ ಲರ್ನಿಂಗ್ ಬೇಕಾಗುತ್ತೆ. ಯಾಕಂದರೆ ನಾನು ಅದಕ್ಕೆ ಯಾವಾಗಲೂ ಪೇರೆಂಟ್ಸ್ಗೆ ಏನು ಹೇಳ್ತಾ ಇರ್ತೀನಿ ಅಂತಂದರೆ MBBS ಅನ್ನೋದು ಸಂಬಳ ಚೆನ್ನಾಗಿರುತ್ತೆ ಡಾಕ್ಟ್ರುಗಳಿಗೆ ಅಥವಾ ಸೊಸೈಟಿಲಿ ಒಂದು ಒಳ್ಳೆ ರೆಸ್ಪೆಕ್ಟ್ ಇರುತ್ತೆ ಅಂತ ಸೇರಿಸೋವಂಥ ಕೆರಿಯರ್ ಅಲ್ಲ. ನಿಮ್ಮ ಮಕ್ಕಳು ಕಂಟಿನ್ಯೂಸ್ ಆಗಿ ಓದಿ ಡಾಕ್ಟ್ರ್ ಆಗಲೇಬೇಕು ಅಂತ ಕನಸಿಟ್ಕೊಂಡಿದ್ರೆ ಮಾತ್ರ ಈ ಕೆರಿಯರ್ ಅವರಿಗೆ ಆಗಿರುತ್ತೆ. ನೋಡಿ, ದುಡ್ಡು ಬೇರೆ ಫೀಲ್ಡಲ್ಲೂ ದುಡಿಬೋದು. ಇನ್ಫ್ಯಾಕ್ಟ್ ಡಾಕ್ಟ್ರಿಗಿಂತ ಜಾಸ್ತಿನೇ ದುಡಿಬೋದು. ತಪ್ಪು ತಿಳಿಬೇಡಿ, ನಾನು ಡಾಕ್ಟ್ರಿಗೆ ಏನಿಲ್ಲಿ ಡಿಫೇಮ್ ಮಾಡ್ತಾ ಇಲ್ಲ. ದುಡ್ಡು ಅನ್ನೋದು ಒಂದೇ ಒಂದು ಆಸ್ಪೆಕ್ಟ್ ಆಯಿತು ಅಂದರೆ MBBSಗಿಂತ ಚೆನ್ನಾಗಿ ಬೇರೆ ಫೀಲ್ಡಲ್ಲಿ 10 ಇಯರ್ಸ್ ಇನ್ವೆಸ್ಟ್ ಮಾಡಿದರೆ 100% ವಿ ವಿಲ್ ಬಿ ಇನ್ ಎ ಗುಡ್ ಪೊಸಿಷನ್. ಓಕೆನಾ? ಬಟ್ ದುಡ್ಡು ಒಂದೇ ಪಾಯಿಂಟ್ ಅಲ್ವಲ್ಲ ಇಲ್ಲಿ. ಸೊ ಹಾಗಾಗಿ ನಿಮ್ಮ ಡೆಡಿಕೇಶನ್ ಏನಿರುತ್ತೆ 10 ವರ್ಷ, ಅದನ್ನು ನೀವು ದುಡ್ಡಿಂದ ಕೊಂಡ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ನಿಮ್ಮ ಪೂರ್ತಿ ಮನಸ್ಸಿಂದ ನೀವು ಓದಕ್ಕೆ ಕೂತ್ರೆ ಮಾತ್ರ ಸಾಧ್ಯ. ಬಿಟ್ಟರೆ ದುಡ್ಡಿಗೋಸ್ಕರ ನೀವು ಎಷ್ಟು ದಿನ ಅಂತ ಓದೋಕ್ಕೆ ಸಾಧ್ಯ? ಅಥವಾ ನಾಳೆ ದಿನ ಯಾರೋ ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ನಾವು ಎಷ್ಟು ದಿನ ಅಂತ ಓದೋಕ್ಕೆ ಸಾಧ್ಯ? ನೀವೇ ಯೋಚನೆ ಮಾಡಿ ಮಕ್ಕಳೇ. ಸೊ ನೀವು ಎಷ್ಟೋ ಜನ ಮಕ್ಕಳು ನೀಟ್ MBBS ಮಾಡಾದ್ಮೇಲೆ ನಮ್ಮಲ್ಲಿ ಮಾಸ್ಟರ್ಸಿಗೆ ಸೀಟ್ ಸಿಗ್ತಿಲ್ಲ ಅಂತ ಎಲ್ಲರೂ ಅಬ್ರಾಡಿಗೆ ಹೋಗ್ತಾ ಇದ್ದಾರೆ. ಲೈಕ್ ಕಂಟ್ರೀಸ್ ಲೈಕ್ ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ, ಜರ್ಮನಿ, ಯುನೈಟೆಡ್ ಸ್ಟೇಟ್ಸ್, ಗಲ್ಫ್ ಕಂಟ್ರೀಸ್, ಇಲ್ಲೆಲ್ಲೂ ಕೂಡ ವರ್ಕ್ ಮಾಡಲಿಕ್ಕೂ ಅವಕಾಶ ಇದೆ, ಜೊತೆಲಿ ಓದಲಿಕ್ಕೂ ಕೂಡ ಅವಕಾಶ ಇದೆ. ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋಕ್ಕೆ ಆ್ಯಂಡ್ ಹೈಯರ್ ಸ್ಯಾಲ್ರಿ ಆಪರ್ಚುನಿಟೀಸ್ಗೆ ಮತ್ತು ಅಡ್ವಾನ್ಸ್ಡ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಸಿಗುತ್ತೆ ಅನ್ನೋ ಕಾರಣಕ್ಕೂ ಕೂಡ ಎವ್ರಿ ಸ್ಟೂಡೆಂಟ್ ಈಸ್ ಫ್ಲೈಯಿಂಗ್ ಅಬ್ರಾಡ್. ಸೊ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಅಬ್ರಾಡ್ ಅನ್ನೋದು ಒಂದು ಶಾರ್ಟ್ಕಟ್ ಅಲ್ಲ. MBBS ಇಲ್ಲಿ ಮಾಡಿಬಿಟ್ಟು ನಾನು ಅಲ್ಲಿ MD/MS ಮಾಡ್ಕೊತೀನಿ. ನೋ, ದಟ್ ಈಸ್ ನಾಟ್ ದ ಶಾರ್ಟ್ಕಟ್, ದಟ್ ಈಸ್ ಅನ್ ಆಪ್ಷನ್ ಅಷ್ಟೇ. ಎಲ್ಲ ಕಂಟ್ರಿಗೂ ಕೂಡ ಅದರದ್ದೇ ಆದಂಥ ಲೈಸೆನ್ಸಿಂಗ್ ಎಕ್ಸಾಮಿನೇಷನ್ಸ್ ಇರುತ್ತೆ, ಲ್ಯಾಂಗ್ವೇಜ್ ರಿಕ್ವೈರ್ಮೆಂಟ್ಸ್ ಇರುತ್ತೆ, ರೆಗ್ಯುಲೇಷನ್ಸ್ ಇರುತ್ತೆ, ಪ್ಲ್ಯಾನಿಂಗ್, ಪ್ರಿಪ್ರೇಷನ್, ಹಾರ್ಡ್ ವರ್ಕ್ ಇವೆಲ್ಲದೂ ಬೇಕಾಗುತ್ತೆ. ಸೊ ಎಷ್ಟೋ ಜನ ಸುಮ್ಮನೆ ನಾನು ಅಲ್ಲೋಗಿ ಅಬ್ರಾಡ್ ಮಾಡ್ತೀನಿ, ಅಬ್ರಾಡಲ್ಲೋಗಿ MBBS ಮಾಡ್ತೀನಿ ಅಂತ ಏನೋ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ಸುಮ್ಮನೆ ಹೋಗ್ಬಿಟ್ಟು ಅಲ್ಲೋಗಿ ದಡ ಬುಡ ಗೊತ್ತಿಲ್ಲದೆ ಹೋಗಿ ಸೇರ್ಕೊಂಡಾದ್ಮೇಲೆ ಅಯ್ಯೋ ನಂಗೆ ಇದು ಗೊತ್ತಿರಲಿಲ್ಲ ಅನ್ನೋ ಥರ ಅಂದ್ಕೊಳ್ಳೋಕ್ಕಿಂತ ಇವಾಗಲೇ ಎಲ್ಲ ಥರದಲ್ಲೂ ಯೋಚನೆ ಮಾಡ್ಕೊಳ್ಳಿ. ಅಗೇನ್ ಇಟ್ಸ್ ಎನ್ ಇನ್ಫಾರ್ಮೇಟಿವ್ ವಿಡಿಯೋ, ಬಟ್ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀವೇ ಹುಡುಕಬೇಕಾಗುತ್ತೆ. ಸೊ ಈ ವಿಡಿಯೋದಲ್ಲಿ ನನಗೆಷ್ಟು ಗೊತ್ತಿದೆ ಅದನ್ನು ನಾನು ನಿಮಗೆ ಶೇರ್ ಮಾಡ್ಬೋದು. ಸೊ ಎಷ್ಟೋ ಜನ ಮತ್ತೆ ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾ ಇದ್ದೀರಾ ಅಂದರೆ, ಜನರಲಾಗಿ AI ಬಂದಮೇಲೆ ನಮಗೆ ಡಾಕ್ಟರ್ಸ್ದು ಜಾಬು ರಿಪ್ಲೇಸ್ ಆಗುತ್ತಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಅಂತ ಕೇಳಿದಾಗ, ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಜವಾಗ್ಲೂ ಮೆಡಿಸಿನ್ನ ತುಂಬ ದೊಡ್ಡ ಲೆವೆಲಿಗೆ ಚೇಂಜ್ ಮಾಡುತ್ತೆ. ಡಾಕ್ಟರ್ಸಿಗೆ ಸ್ಕ್ಯಾನಿಂಗ್ ಆಗಿರ್ಬೋದು, ಮೆಡಿಕಲ್ ರೆಕಾರ್ಡ್ಸ್ನ ಆರ್ಗನೈಸ್ ಮಾಡೋದಾಗಿರ್ಬೋದು, ಡಯಾಗ್ನೈಸ್ ಆಗಿರ್ಬೋದು, ರಿಪೋರ್ಟ್ಸ್ ಎಫಿಷಿಯನ್ಸಿ, ಎಲ್ಲದರಲ್ಲೂ ಕೂಡ ಟೆಕ್ನಾಲಜಿ ಇವತ್ತು ತುಂಬ ಹೆಲ್ಪ್ ಮಾಡ್ತಾಯಿದೆ. ಮೊದಲೆಲ್ಲ ಇವಾಗಲೇ ಅಬ್ಸರ್ವ್ ಮಾಡಿಕೊಂಡ್ರೆ, ನಾವು ಒಂದು ಹಾಸ್ಪಿಟ್ಲಿಗೆ ಹೋಗಿ ಒಂದು ಕಡೆ ನಾವು ಬ್ಲಡ್ ಕೊಟ್ಟು ಅಲ್ಲಿಂದ ವಾಪಸ್ ಆ ಲ್ಯಾಬಿಂದ ಮತ್ತು ಡಾಕ್ಟ್ರನ್ನ ಮೀಟ್ ಆಗೋಕ್ಕೆ ಬರೋಷ್ಟೊಳಗಡೆ ರಿಪೋರ್ಟ್ ಆಲ್ರೆಡಿ ಅಪ್ಲೋಡ್ ಆಗಿ ಡಾಕ್ಟರ್ಸ್ದು ಮಾನಿಟ್ರಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಸೊ ಟೆಕ್ನಾಲಜಿ ಅನ್ನೋದು ಅದರದ್ದೇ ಆದಂಥ ರೋಲ್ನ ಪ್ಲೇ ಮಾಡುತ್ತೆ. ಸೊ ಬಟ್ ಆ್ಯಂಕ್ಷಿಯಸ್ ಆಗಿರೋಂಥ ಪೇಷಂಟ್ಸಿಗೆ, ಟೆನ್ಷನಲ್ಲಿರೋಂಥ ಪೇಷಂಟ್ಸಿಗೆ, ಟ್ರಾಮಾದಲ್ಲಿರೋಂಥವ್ರಿಗೆ, ಯಾರಿಗೆ ಟ್ರಸ್ಟ್ ಬರ್ತಾಯಿಲ್ಲ ಪೇಷಂಟ್ಸ್ಗೆ, ಅಂಥವ್ರಿಗೆಲ್ಲ AI ಟ್ರೀಟ್ ಮಾಡೋಕ್ಕಾಗಲ್ಲ. ಅಲ್ಲಿ ಮನುಷ್ಯರ ಒಂದು ಇಂಟ್ರಾಕ್ಷನ್, ಹ್ಯೂಮನ್ ಇಂಟ್ರಾಕ್ಷನ್ ಬೇಕಾಗುತ್ತೆ. ಇಮೋಷನ್ಸು, ಎಥಿಕ್ಸು, ಡಿಸಿಷನ್ಸು ಇದೆಲ್ಲ ಬೇಕಾಗುತ್ತೆ. ನಂಬಿಕೆ ಅನ್ನೋದು ಬಂದ್ರೇ ಅಲ್ವಾ ಮನುಷ್ಯ ಧೈರ್ಯವಾಗಿರೋದು. ನನಗೊಂದು ಮಿಷಿನ್ ಆಪ್ರೇಷನ್ ಮಾಡುತ್ತೆ ಅಂದರೆ ಅಲ್ಲೇ ನನಗೆ ಅರ್ಧ ಧೈರ್ಯ ಹೋಗುತ್ತೆ. ಸೊ ಅದೆಲ್ಲದು ಕೂಡ AI ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಬಟ್ ಒಂದಂತೂ ನಾನು ಹೇಳಬಲ್ಲೆ, AI ವರ್ಸಸ್ ಡಾಕ್ಟರ್ಸ್ ಅನ್ನೋ ಸಿಚುವೇಷನ್ ಯಾವತ್ತೂ ಬರೋಲ್ಲ. AI ವರ್ಸಸ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತ ಬರ್ಬೋದು, ಬಟ್ AI ವರ್ಸಸ್ ಡಾಕ್ಟರ್ಸ್ ಅಂತ ಯಾವತ್ತೂ ಬರೋಲ್ಲ.
ಎ ಐ ಈಸ್ ಜಸ್ಟ್ ಅನ್ ಟೂಲ್ ಫಾರ್ ಡಾಕ್ಟರ್ಸ್ ಅಷ್ಟೇ, ಬಟ್ ಇಟ್ ವಿಲ್ ನಾಟ್ ರಿಪ್ಲೇಸ್ ಡಾಕ್ಟರ್ಸ್ ಆ್ಯಸ್ ಸಚ್. ಸೊ ಇದಾಗಿತ್ತು ನಿಮ್ಮ ಪ್ರಶ್ನೆಗೆ ಉತ್ತರ. ಆ್ಯಂಡ್ ಫ್ಯೂಚರ್ ಎಫಿಷಿಯೆಂಟಾಗಿ ಎ ಐ ಯೂಸ್ ಮಾಡೋರಿಗೆ ಮಾತ್ರ ಫ್ಯೂಚರ್ ಇದೆ. ನೀವು BBS ಇಂದ ನನ್ನ ಮಕ್ಕಳೇ ಬೇರೆ ಯಾವುದೇ ಡಿಗ್ರಿಗೆ ಹೋದರೂ ಕೂಡ ಎಫಿಷಿಯೆಂಟ್ಲಿ ಎ ಐ ಯೂಸ್ ಮಾಡೋಕ್ಕೆ ಬರಬೇಕು. ಇವತ್ತು ಪರ್ಪ್ಲೆಕ್ಸಿಟಿ ಇದೆ, ಕ್ಲಾಡ್ ಇದೆ, ChatGPT ಇದೆ, ಓಕೆನಾ. ಆ್ಯಂಡ್ ತುಂಬ ಇದೆ, ನಿಮ್ಗೆ ಹೋಗ್ತಾ ನೀವು ತಿಳಿತಾ ಹೋಗ್ತೀರಾ, ಜೆಮಿನೈ ಇದೆ. ಸೊ ಇದರಲ್ಲೆಲ್ಲ ನಾವು ಕರೆಕ್ಟಾಗಿ ನಮ್ಮ ಒಂದು ಕೆಲಸಗಳನ್ನ ಅಲೈನ್ ಮಾಡೋದ್ರಿಂದ 50% ಆಫ್ ಅವರ್ ಟೈಮ್ ಆ್ಯಂಡ್ ಎನರ್ಜಿ ವಿಲ್ ಬಿ ಸೇವ್ಡ್, ಓಕೆನಾ. ಇದನ್ನು ಯೂಸ್ ಮಾಡಿಕೊಂಡ್ರೆ ನೀವು ಯಾವುದೇ ಡಿಗ್ರಿ ಇಲ್ಲದ್ರೂ ಕೂಡ ಎಫಿಷಿಯೆಂಟಾಗಿ ಯು ಕ್ಯಾನ್ ಗ್ರೋ ಅಕಾರ್ಡಿಂಗ್ ಟು ದ ಗೈಡೆನ್ಸ್ ಗಿವನ್ ಬೈ ದ ChatGPT ಆ್ಯಂಡ್ ಆಲ್ ದ AI ವೆಬ್ಸೈಟ್ಸ್, ಓಕೆನಾ. ಅದ್ರ ಜೊತೆ ನಮ್ಮ ಒಂದು ಸ್ಕಿಲ್ನು ಕೂಡ ನಾವು ಬ್ಲೆಂಡ್ ಮಾಡಿ ಡಿಸಿಷನ್ನ ತೊಗೋಬೇಕಾಗುತ್ತೆ. ನಾಟ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಅಪಾನ್ ChatGPT ಆರ್ AI ವೆಬ್ಸೈಟ್ಸ್. ನಮ್ಮದು ಕೂಡ ಅದರಲ್ಲಿ ಬ್ಲೆಂಡ್ ಆಫ್ ನಾಲೆಡ್ಜ್ ಇರಬೇಕು. ಸೊ ಇವಾಗ ಒಂದು ಮೆಡಿಕಲ್ ಕಾಲೇಜನ್ನ ನೀವು ಚೂಸ್ ಮಾಡ್ತೀರಾ ಅಂತಂದರೆ, ಇವಾಗ ಇದಾಯ್ತಲ್ವ, ನೆಕ್ಸ್ಟು ಒಂದು ಕಾಲೇಜನ್ನ ಚೂಸ್ ಮಾಡಬೇಕಾದ್ರೆ, ಸರ್ ನನಗೆ ಇವಾಗ ಒಂದು ಒಳ್ಳೆ ಸ್ಕೋರ್ ಬಂದಿದೆ, ನನಗೆ ಕಾಲೇಜ್ ಚೂಸ್ ಮಾಡೋಕ್ಕೆ ತುಂಬ ಗೊಂದಲ ಆಗ್ತಾಯಿದೆ ಸರ್, ಯಾವ ಕಾಲೇಜ್ ಚೂಸ್ ಮಾಡೋದು ಗೊತ್ತಾಗ್ತಿಲ್ಲ ಅಂತ ತುಂಬ ಜನ ಮಕ್ಕಳು ನನಗೆ ಕೇಳ್ತಾರೆ. ಸೊ ಯಾವತ್ತೂ ಕೂಡ ಒಂದು ಮೆಡಿಕಲ್ ಕಾಲೇಜ್ ಚೂಸ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಪ್ರಶ್ನೆಗಳನ್ನ ನೀವು ನಿಮಗೆ ಕೇಳ್ಕೋಬೇಕು. ಫಸ್ಟ್ ಪ್ರಶ್ನೆ, ಸಫಿಷಿಯೆಂಟ್ ಪೇಷಂಟ್ ಫ್ಲೋ ಇದೆಯಾ? ತುಂಬ ಜನ ಪೇಷಂಟ್ಸ್ ಬರ್ತಾ ಇದ್ದಾರಾ, ಹೋಗ್ತಾ ಇದ್ದಾರಾ, ಓಕೆನಾ. IPD OPD ರೇಷಿಯೋ ಎಷ್ಟಿದೆ, ಎಷ್ಟು ಜನ ಪೇಷಂಟ್ಸ್ ಬರ್ತಾ ಇದ್ದಾರೆ, ಎಷ್ಟು ಜನ ಫ್ಯಾಕಲ್ಟಿ ಇದ್ದಾರೆ ಇಲ್ಲಿ ಪಾಠ ಮಾಡಲಿಕ್ಕೆ, ಆ್ಯಂಡ್ ಇಂಟರ್ನ್ಶಿಪ್ ಯಾವ ಥರ ಇಲ್ಲಿ ನಡೀತಾ ಇದೆ, ಇಲ್ಲಿ ಯಾರು ಓದ್ತಿದ್ದಾರೆ ಅವ್ರ ಹತ್ರ ಕೇಳ್ಕೋಬೇಕು. ಆ್ಯಂಡ್ ಪೋಸ್ಟ್ ಗ್ರಾಜುಯೇಟ್ ರಿಸಲ್ಟ್ಸ್ ಅಥವಾ ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ಸ್ದೆಲ್ಲ ಯಾವ ಥರ ರಿಸಲ್ಟ್ ಇದೆ ಅದನ್ನೆಲ್ಲ ನೋಡಿಕೊಂಡು ಡಿಸಿಷನ್ ತೊಗೋಬೇಕು. ಕ್ಯಾಂಪಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ಗಾರ್ಡನ್ ಇದೆ, ಎಷ್ಟು ಚೆನ್ನಾಗಿ ಬಿಲ್ಡಿಂಗ್ಸ್ ಇದೆ ಅನ್ನೋಕ್ಕಿಂತ ಎಷ್ಟು ರಿಸಲ್ಟ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಾವು ಕಾಲೇಜಲ್ಲಿ ಬಿಲ್ಡಿಂಗ್ ನೋಡಿ ಹೋಗ್ತಾ ಇಲ್ಲ, ರಿಸಲ್ಟ್ ನೋಡಿ ಹೋಗ್ತಾ ಇರೋದು ಅನ್ನೋದು ನಿಮ್ಮೆಲ್ಲರ ತಲೆಯಲ್ಲಿ ಇರಬೇಕು. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ 5.5 ವರ್ಷ ಆದಮೇಲೆ ನಿಮ್ಮ ಕಾಲೇಜು ಬಿಟ್ಟು ನೀವು ಬರೋವಂಥ ಸಿಚುವೇಶನ್ ಬರುತ್ತೆ. ಬಟ್ ಆವಾಗ ನೀವು ಬರೀ ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡು ಬಂದರೆ ಮಾತ್ರ ಸಾಕಾಗಲ್ಲ ಕಾಲೇಜಿಂದ. ಅಲ್ಲಿಂದ ಒಂದಿಷ್ಟು ಕಾನ್ಫಿಡೆನ್ಸು, ಟ್ರಸ್ಟು, ಎಕ್ಸ್ಪೀರಿಯೆನ್ಸು ಆ್ಯಂಡ್ ಪ್ರತಿಯೊಂದು ಅಲ್ಲಿಂದನೇ ನೀವು ಕಲ್ತ್ಕೊಂಡು ರೆಸ್ಪಾನ್ಸಿಬಲ್ ಡಾಕ್ಟರ್ ಆಗಿ ಅಲ್ಲಿಂದ ಹೊರಗೆ ಬರಬೇಕಂದ್ರೆ ಬೇಕಾಗಿರೋಂಥ ಎಲ್ಲ ಫೀಚರ್ಸ್ ಮತ್ತು ಟೆಕ್ನಿಕ್ಯಾಲಿಟೀಸ್ ಅಲ್ಲಿ ಇದೆಯಾ ಅಂತ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ರಿಸಲ್ಟ್ಸ್ ಪ್ರೂವ್ ಆಗಿದೆ ಅಂತ ಚೆಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ತನಕ ನಾವು ಡಿಸ್ಕಸ್ ಮಾಡಿರೋ ಪ್ರಕಾರ ಕಾಂಪಿಟೇಷನ್ ಆಗಿರ್ಬೋದು, ಎಷ್ಟು ವರ್ಷ ಓದಬೇಕು ಅನ್ನೋದಾಗಿರ್ಬೋದು, ಕೆರಿಯರ್ ಯಾವ ಥರ ಇರುತ್ತೆ, ಅಬ್ರಾಡ್ ಆಪ್ಷನ್ಸ್ ಯಾವ ಥರ ಇರುತ್ತೆ, ಸ್ಯಾಲ್ರಿ ಯಾವ ಥರ ಇರುತ್ತೆ, ಪೋಸ್ಟ್ ಗ್ರ್ಯಾಜುಯೇಷನ್ ಯಾವ ಥರ ಇರುತ್ತೆ, ಆ್ಯಂಡ್ ಫ್ಯೂಚರ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಈಗ ಇಂಪಾರ್ಟೆಂಟ್ ಕ್ವಶನ್ ಏನಂತಂದರೆ, ನಿಮ್ಮ ಫ್ಯಾಮಿಲಿಗೆ MBBS ಅನ್ನೋದು ಸರಿಯಾದಂಥ ನಿರ್ಧಾರನ ಅನ್ನೋದು ಪ್ರಶ್ನೆ, ಓಕೆನಾ. ನಿಮ್ಮ ಫ್ಯಾಮಿಲಿಗೆ ಆರ್ ಯು ದ ರೈಟ್ ಪರ್ಸನ್ ಟು ಗೆಟ್ ಎನ್ MBBS ಸೀಟ್ ಇನ್ ಯುವರ್ ಫ್ಯಾಮಿಲಿ, ಅಥವಾ ನಿಮ್ಮ ಫ್ಯಾಮಿಲಿಲಿ ನಿಮ್ಮದು ಗೋಲೇ ಇದಾಗಿತ್ತಾ ಇಲ್ವಾ ಅನ್ನೋದು ಫಸ್ಟ್ ಪ್ರಶ್ನೆ ಆಗಿರುತ್ತೆ. ಬಟ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ಕೆಲವೊಂದು ಪ್ರಶ್ನೆಗಳು ನಂದು ಇದೆ, ಅದನ್ನು ನೀವು ಕೇಳಿಸ್ಕೊಳ್ಳಿ. ಪ್ರತಿ ವರ್ಷ ನೀಟ್ ಕೌನ್ಸಿಲಿಂಗಲ್ಲಿ ನಾನು ತುಂಬ ಜನ ಮಕ್ಕಳನ್ನ, ಪೇರೆಂಟ್ಸ್ನ ಭೇಟಿ ಆಗ್ತೀನಿ, ತುಂಬ ಜನರ ಹತ್ರ ಫೋನಲ್ಲಿ ಮಾತಾಡ್ತೀನಿ, ತುಂಬ ಜನರ ಹತ್ರ ಪರ್ಸ್ನಲ್ ಕೌನ್ಸಿಲಿಂಗ್ ಮಾಡ್ತೀನಿ. ಎಲ್ಲರದ್ದು ಕೂಡ ಬೇಡಿಕೆ ನನ್ನ ಹತ್ರ ಒಂದೇ ಇರುತ್ತೆ, ಸರ್ ನನ್ನ ಮಕ್ಕಳನ್ನ ನಾನು ಡಾಕ್ಟರ್ ಮಾಡಬೇಕಂತ ಇದ್ದೀನಿ. ಎಲ್ಲ ಪೇರೆಂಟ್ಸ್ ಕೂಡ ನನ್ನ ಹತ್ರ ಕೇಳ್ಕೊಳ್ಳೋದು, ಸರ್ ಹೆಂಗಾದರೂ ಮಾಡಿ ಒಂದು ಗೌರ್ಮೆಂಟ್ ಸೀಟ್ನ ಕೊಡಿಸಿ ಸರ್, ಯಾವತ್ತೂ ಕೂಡ ನಿಮ್ಮನ್ನು ನಾವು ನೆನ್ಪಿಟ್ಕೊತೀವಿ. ಖಂಡಿತವಾಗ್ಲೂ ಅದೊಂದು ನಮ್ಮ ಕರ್ತವ್ಯ ಕೂಡ. ನಾವು ಅದೇ ಕೆಲಸ ಮಾಡೋದ್ರಿಂದ ಮೆಡಿಕಲ್ ಸೀಟ್ ಕೊಡಿಸ್ಲಿಕ್ಕೆ ಮಕ್ಕಳಿಗೆ ಬೇಕಾದಂಥ ಎಲ್ಲ ಥರದ ಪ್ರಯತ್ನ ನಾನು ಖಂಡಿತವಾಗ್ಲೂ ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ MBBS ನಿಮಗೆ ಆಪ್ಷನ್ನ ಅನ್ನೋ ಪ್ರಶ್ನೆ ನಿಮ್ಮ ಫ್ಯಾಮಿಲಿ ನೀವು ಕೇಳ್ಕೊಂಡಾಗ, ನನ್ನ ಪ್ರಶ್ನೆ, ನನ್ನ ಉತ್ತರ MBBS ಒಂದೇ ಲೈಫಲ್ಲ. ಸೊ ನೀವು ಯಾವತ್ತೂ ಕೂಡ ನಿಮ್ಮ ಮಕ್ಕಳಿಗೆ ಕೇಳಿದ್ದೀರಾ, ಪೇರೆಂಟ್ಸು ನಿಮ್ಮ ಮಕ್ಕಳಿಗೆ ಡಾಕ್ಟ್ರ್ ಆಗೋಕ್ಕೆ ಇಷ್ಟ ಇದೆಯಾ? ಎಷ್ಟೋ ಜನ ಪೇರೆಂಟ್ಸ್ ಕೇಳೇ ಇರಲ್ಲ, ನೀನು ಡಾಕ್ಟ್ರ್ ಆಗು ಅಂತ ಹೇಳ್ಬಿಡ್ತಾರೆ. ಯಾಕಂದರೆ ಅವ್ರ ಫ್ರೆಂಡ್ಸು, ಅವ್ರ ಫ್ಯಾಮಿಲಿ ಫ್ರೆಂಡ್ಸು ಅವರೆಲ್ಲ ಡಾಕ್ಟ್ರ್ ಆಗಿ ಅವ್ರ ಫ್ರೆಂಡ್ಸು ಅವ್ರ ಮಕ್ಕಳನ್ನೆಲ್ಲ ಡಾಕ್ಟ್ರ್ ಮಾಡಿರ್ತಾರೆ. ಸೊ ನನ್ನ ಮಗನೂ ಡಾಕ್ಟ್ರ್ ಆಗಬೇಕು ಅನ್ನೋದೊಂದು ಪೇರೆಂಟಿಗೆ ಒಂದು ಗುಡ್ ಈಗೋ ಅಂತ ಕರಿತೀನಿ, ಅದನ್ನು ಬ್ಯಾಡ್ ಈಗೋ ಏನಲ್ಲ, ಗುಡ್ ಈಗೋ ಬಂದಿರುತ್ತೆ, ನನ್ನ ಮಗನೂ ನಾನು ಮಾಡಬೇಕಂತ. ಬಟ್ ನಿಮ್ಮ ಮಕ್ಕಳಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆಯಾ ಇಲ್ವ ಅಂತ ನೀವು ಕೇಳಿರಲ್ಲ. ಡಾಕ್ಟ್ರಿಗೆ ಒಳ್ಳೆ ಫ್ಯೂಚರ್ ಇದೆಯಾ ಇಲ್ವ ಅಂತ ನೀವು ಯೋಚನೆ ಮಾಡಿರಲ್ಲ. ನಮ್ಮ ನೆಂಟರು ಮಕ್ಕಳು MBBS ಮಾಡ್ತಿದ್ದಾರೆ ಅಂತ ತಕ್ಷಣ ನನ್ನ ಮಗನೂ ಅದನ್ನು ಮಾಡಿ ಅಥವಾ ನನ್ನ ಮಗಳು ಅದನ್ನು ಮಾಡಿ ಸೆಟ್ಲ್ ಆಗ್ತಾಳ ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಸುಮ್ಮನೆ ನೀವು ಸೋಷಿಯಲ್ ಸ್ಟೇಟಸ್ ನೋಡಿ ಅಥವಾ ಫ್ಯಾಮಿಲಿ ಪರ್ಸ್ಪೆಕ್ಟಿವಲ್ಲಿ ನೀವು ಸುಮ್ಮನೆ ಮಕ್ಕಳನ್ನ ಸೇರಿಸ್ಬಿಟ್ರೆ ಖಂಡಿತವಾಗ್ಲೂ ಅವ್ರ ಭವಿಷ್ಯ ಕಷ್ಟ ಇರುತ್ತೆ. ಮಗು ಏನಾದರೂ ನಾನು ಸರ್ವ್ ಮಾಡ್ತೀನಿ, ಪೀಪಲ್ನ ಕಷ್ಟದಲ್ಲಿರೋರಿಗೆ ನಾನು ನೆರವಾಗ್ತೀನಿ, ಪೇಷಂಟ್ಸಿಗೆ ನಾನು ಟ್ರೀಟ್ ಮಾಡ್ತೀನಿ, ತುಂಬ ವರ್ಷ ನಾನು ಓದೋಕ್ಕೆ ರೆಡಿ ಇದ್ದೀನಿ, ನಾನು ಇದನ್ನು ಪರ್ಸೀವ್ ಮಾಡೋಕ್ಕೆ ರೆಡಿ ಇದ್ದೀನಿ, ನಾನು ಡಾಕ್ಟ್ರೇ ಆಗಬೇಕು, ಅದಕ್ಕೆ ಬೇಕಾಗಿರೋ ಎಲ್ಲ ಪ್ರಯತ್ನ ನಾನು ಹಾಕೋಕ್ಕೆ ರೆಡಿ ಇದ್ದೀನಿ ಅಂತ ಮಗು ತನ್ನ ಮನಸ್ಸಿಂದ ಹೇಳ್ತು ಅಂತಂದರೆ, ಯಾವುದೇ ಅಡ್ವರ್ಟೈಸ್ಮೆಂಟ್ ನೋಡಿದಲೆ, ಯಾವುದೇ ಇಮೋಷ್ನಲ್ ಡಿಸಿಷನ್ಸಿಗೆ ಬಲಿ ಆಗ್ದಲೆ ತನ್ನ ಮನಸ್ಸಿಂದ ನಾನು ಡಾಕ್ಟರ್ ಆಗಬೇಕಂತ ಹೇಳ್ತು ಅಂತಂದರೆ ಆವಾಗ ಖಂಡಿತವಾಗ್ಲೂ ಕೂಡ ಇದು ಒಂದು ಒಳ್ಳೆಯ ನಿರ್ಧಾರನೇ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಯಾವತ್ತೂ ಕೂಡ ಸೋಷಿಯಲ್ ಮೀಡಿಯಾ ಅಥವಾ ಅಡ್ವರ್ಟೈಸ್ಮೆಂಟ್ಸ್ ಅಥವಾ ಯಾರಿಗೋಸ್ಕರನೋ ಕಾಲೇಜಿಗೆ ಹೋಗಿ ಸೇರುವಂಥದ್ದು ತಪ್ಪು.
ತಪ್ಪು ನಿರ್ಧಾರ ಮಕ್ಕಳೇ, ಅದನ್ನು ಯಾವತ್ತೂ ಕೂಡ ನೀವು ಮಾಡೋಕ್ಕೆ ಹೋಗಬೇಡಿ. ಸೊ ಒಂದು ಕಾಲೇಜನ್ನು ನೀವು ಚೂಸ್ ಮಾಡಬೇಕಾದ್ರೆ ನಾನು ಹೇಳ್ದಂಗೆ ಪೇಷಂಟ್ ಎಕ್ಸ್ಪೋಜರ್, ಫ್ಯಾಕಲ್ಟಿ, ಇಂಟರ್ನ್ಶಿಪ್ಪು, ಫೀ ಸ್ಟ್ರಕ್ಚರ್ ಎಷ್ಟಿದೆ ಕರೆಕ್ಟಾಗಿ ಕೇಳ್ಕೊಳ್ಳಿ. ಆ್ಯಂಡ್ ಎಲ್ಲರಿಗಿಂತ ಮುಖ್ಯವಾಗಿ ಮಕ್ಕಳಿಗೆ ಇಂಟ್ರೆಸ್ಟ್ ಇದೆಯಾ ಇಲ್ವ ಅಂತ ಚೆಕ್ ಮಾಡ್ಕೊಂಡು ಕಾಲೇಜಿಗೆ ಸೇರಿಸಿ. ಒಂದು ರಾಂಗ್ ಡಿಸಿಷನ್ ತೊಗೊಂಡ್ರಿ ಅಂದರೆ ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ ರುಪೀಸ್ ಪ್ರತಿ ವರ್ಷ ಲಾಸ್ ಆಗುತ್ತೆ. ಎಷ್ಟೋ ಜನ ಮಕ್ಕಳಿಗೆ ಥರ್ಡ್ ರೌಂಡ್, ಸೆಕೆಂಡ್ ರೌಂಡ್ ತನಕ ಟ್ರೈ ಮಾಡಿದರೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಅಂದರೆ ಸೆಮಿ ಗೌರ್ಮೆಂಟ್ ಸೀಟ್ ಸಿಗೋ ಚಾನ್ಸ್ ಇರುತ್ತೆ. ಬಟ್ ಅವ್ರೇನು ಮಾಡಿರ್ತಾರೆ, ಸಿಗಲ್ಲ ಅಂತ ಡೈರೆಕ್ಟಾಗಿ 12 lakhs ಹಾಕ್ಬಿಟ್ಟು ಸಿಕ್ಬಿಟ್ಟಿದ್ದಕ್ಕೆ ಹೋಗಿರ್ತಾರೆ. ನಾಳೆ ದಿನ ಅವ್ರಿಗೆ ಗೊತ್ತಾದಾಗ ಲಕ್ಷಾಂತರ ರೂಪಾಯಿ ದುಡ್ಡು ಲಾಸ್ ಆಗುತ್ತೆ. ಕೌನ್ಸಿಲಿಂಗ್ ಕರೆಕ್ಟಾಗಿ ಮಾಡಲಿಲ್ಲ, ಫಿನೆಂಟ್ರಿ ಸ್ಟ್ರಾಟಜಿ ಮಾಡಲಿಲ್ಲ, ಕಟ್ ಆಫ್ ರೌಂಡ್ ಮಾಡಲಿಲ್ಲ, ಪ್ಲ್ಯಾನ್ಡಾಗಿ ಮಾಡಲಿಲ್ಲ ಅಂತಂತಂದರೆ ಎಷ್ಟೋ ಜನಕ್ಕೆ MBBS ಸೀಟ್ ಸಿಗೋ ಬದಲು ಡೆಂಟಲ್ ಸೀಟ್ ಸಿಗುತ್ತೆ, ಆಯುರ್ವೇದ ಸಿಗುತ್ತೆ, ಇಂಜಿನಿಯರಿಂಗ್ ಸಿಗುತ್ತೆ. MBBS ಸೀಟ್ ಸಿಕ್ತಿತ್ತು ಅನ್ನೋ ನಾಳೆ ಅವ್ರಿಗೆ ಗೊತ್ತಾದಾಗ ತುಂಬ ಬೇಜಾರಾಗ್ತಾರೆ. ಬೇಜಾರಾಗೋಕ್ಕಿಂತ ಲೈಫ್ ಟೈಮ್ ಅದೊಂದು ರಿಗ್ರೆಟ್ ಆಗಿರುತ್ತೆ, ನನಗೆ ಸಿಕ್ಕಿತ್ತು ಬಟ್ ನಾನು ಹೋಗಲಿಲ್ಲ ಅನ್ನೋದು. ಈ ಥರ ತಪ್ಪುಗಳಾಗಬಾರ್ದು ಅಂದರೆ ನೀವು ನಮ್ಮ ಬ್ಯಾಚಲ್ಲಿ ಜಾಯಿನ್ ಆದರೆ ನಾನು ಕೂಡ ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ಫೋರ್ಸ್ ಏನಿಲ್ಲ, ನಮ್ಮ ನಾಲೆಡ್ಜ್ನ ನಿಮಗೆ ಶೇರ್ ಮಾಡ್ತೀನಿ. ನಿಮಗೆ ಸರಿಯಾದ ರೀತಿ ಗೈಡೆನ್ಸ್ ಬೇಕು, ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕು, ಅದ್ರ ಬಗ್ಗೆ ಸರಿಯಾದ ಮಾಹಿತಿ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ನನ್ನ ಹತ್ರ ಬಂದು ಜಾಯಿನ್ ಕೂಡ ಆಗ್ಬೋದು. ಇಲ್ಲ ಸರ್ ನಮಗೆ ಮಾಹಿತಿ ಇದೆ ಅಂದರೆ ನೀವು ಕೂಡ ಕೌನ್ಸಿಲಿಂಗ್ನ ಮಾಡ್ಕೋಬೋದು. ಬಟ್ ಯಾವತ್ತೂ ಕೂಡ ನೆನ್ಪಿಟ್ಕೊಳ್ಳಿ, ಒಂದು MBBS ಸೀಟ್ ತೊಗೊಳ್ಳೋದು ಇವತ್ತಿನ ಕಾಲದಲ್ಲಿ ಮಕ್ಕಳು ಒಂದು ದೊಡ್ಡ ಅಚೀವ್ಮೆಂಟ್ ಮಾಡ್ದಂಗೆ ಲೆಕ್ಕ. ಬಿಕಾಸ್ ಇವತ್ತು MBBSಗೆ ಇರುವಂಥ ವ್ಯಾಲ್ಯೂ ಆ್ಯಂಡ್ ಪ್ರೈವೇಟ್ ಕಾಲೇಜಲ್ಲಿ 40 lakhs ಇದೆ ಒಂದು ವರ್ಷಕ್ಕೆ ಫೀಸು. ಅಂದರೆ ಒಂದು 2 ಕೋಟಿ ದುಡ್ಡನ್ನು ನಿಮ್ಮ ಮಕ್ಕಳು ಅರ್ನ್ ಮಾಡ್ದಂಗೆ ಲೆಕ್ಕ, ದುಡ್ದಂಗೆ ಲೆಕ್ಕ. ಸೊ ಹಾಗಾಗಿ ತುಂಬ ಸ್ಕಿಲ್ಡ್ ಇರಬೇಕು, ತುಂಬ ಎಥಿಕಲ್ ಇರಬೇಕು, ತುಂಬ ಕಂಪ್ಯಾಷನೇಟ್ ಇರಬೇಕು. ಅವೆಲ್ಲ ಇದ್ದಾಗ ಆ ಕ್ವಾಲಿಟೀಸ್ ಎಲ್ಲ ಇದ್ದಾಗ ಮಾತ್ರ ನಿಮ್ಮ ಮಗ ನಾಳೆ ದಿನ ಒಂದು ದೊಡ್ಡ ಡಾಕ್ಟರ್ ಆಗಲಿಕ್ಕೆ, ಮಗ ಅಥವಾ ಮಗಳು ಡಾಕ್ಟರ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಜರ್ನಿ ಅನ್ನೋದು ಚಿಕ್ಕ ಜರ್ನಿ ಅಲ್ಲ. ಇಲ್ಲಿ ಡಿಸಿಪ್ಲಿನ್, ಪೇಷನ್ಸ್, ಕನ್ಸಿಸ್ಟೆನ್ಸಿ, ಪ್ರತಿದಿನ ಎದ್ದು ಒಂದೇ ಗುರಿಯತ್ತ ಓಡುವಂಥ ಧೈರ್ಯ ಮತ್ತು ತಾಳ್ಮೆ ಎರಡೂ ಮಕ್ಕಳಿಗೆ ಬೇಕಾಗುತ್ತೆ. ಸೊ ಇಷ್ಟೆಲ್ಲ ಕೇಳಿಸ್ಕೊಂಡಾಗ ನಿಮಗೆ ಏನು ಅನಿಸುತ್ತೆ, MBBS ಅನ್ನೋದು ವರ್ತ್ ಅನಿಸುತ್ತಾ ಅಂತ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಿಮಗೇನಾದರೂ ಉತ್ತರ ಎಸ್ ಸರ್ ಇದೇ ನನಗೆ ಬೇಕಾಗಿರೋದು, ನಾನು ಇದೇ ಮಾಡಬೇಕಾಗಿರೋದು ಅಂದರೆ ನೀವು ರೈಟ್ ಸ್ಟೂಡೆಂಟ್. ಇದೆಲ್ಲ ಕೇಳಾದ್ಮೇಲೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಡವೇನೋ, ನನಗೆ ಯಾಕೋ MBBS ನನಗೇನೋ ಬೇರೆದು ಮಾಡಬೇಕು ಅನ್ನಿಸ್ತಿದೆ, ಇಂಜಿನಿಯರಿಂಗ್ ಮಾಡಬೇಕು ಅನ್ನಿಸ್ತಿದೆ, ಅಥವಾ ಬೇರೆ ಏನೋ ಮಾಡಬೇಕಂತ ಅನ್ನಿಸ್ತಿದೆ ಅಂದರೆ ಎಷ್ಟೋ ಜನ ನೀವು ಫ್ಯಾಮಿಲಿ ಒತ್ತಡಕ್ಕೆ ಅಥವಾ ಬೇರೆಯವ್ರ ಆಸೆಗೋಸ್ಕರ MBBSನ ಚೂಸ್ ಮಾಡಿ ಹೋಗ್ತಾ ಇದ್ದೀರಾ. ನೀವು ಆಪ್ಷನ್ ಎಂಟ್ರಿ ಮಾಡಿ ಸೇರೋಕ್ಕಿಂತ ಮುಂಚೆ ದಿಸ್ ಈಸ್ ದ ಹೈ ಟೈಮ್ ಟು ಥಿಂಕ್. ಓಕೆನಾ, ಹೋಗಬೇಕಾ ಬೇಡವಾ ಅನ್ನೋದು ಹ್ಯಾವ್ ಟು ಡಿಸೈಡ್ ಮಕ್ಕಳೇ. ಪೇರೆಂಟ್ಸ್ಗೂ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಒಂದು MBBS ಅನ್ನೋದು ಯಾವಾಗ ಕಷ್ಟ ಆಗುತ್ತೆ ಅಂತಂದರೆ ಸ್ಕೋರು ಕಮ್ಮಿ ಆದಾಗ ಅಂತ ಎಲ್ಲರೂ ಅಂದ್ಕೊತಾರೆ. ಬಟ್ ನನ್ನ ಪ್ರಕಾರ MBBS ಅನ್ನೋದು ಯಾವಾಗ ಕಷ್ಟ ಆಗುತ್ತೆ ಅಂದರೆ ಸ್ಕೋರ್ ಚೆನ್ನಾಗಿದ್ದು ಕಾಲೇಜ್ ಸಿಕ್ಕಾದ್ಮೇಲೆ ನಿಮಗೆ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಓದೋಕ್ಕೆ ಅಂದರೆ ಅವಾಗ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಎಷ್ಟೋ ಜನ ಪೇರೆಂಟ್ನ ಕೇಳ್ತಾರೆ MBBS ಓದಿಸೋದು ತುಂಬ ಎಕ್ಸ್ಪೆನ್ಸಿವ್ ಪ್ಲ್ಯಾನ ಸರ್ ಅಂತ. ಎಷ್ಟೋ ಜನ ಫ್ಯಾಮಿಲೀಸಿಗೆ ನಿಜವಾಗ್ಲೂ ಇದು ಎಕ್ಸ್ಪೆನ್ಸಿವ್ ಆಗುತ್ತೆ. ನೀವು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ತೊಗೊಂಡ್ರು ಕೂಡ ನೀವು ವರ್ಷಕ್ಕೆ 3.5 - 4 ಲಕ್ಷ ದುಡ್ಡು ಖರ್ಚಾಗುತ್ತೆ. ಒಂದು 25 ಲಕ್ಷ ಖರ್ಚಾಗುತ್ತೆ MBBS ಮುಗಿಯೋಷ್ಟರೊಳಗಡೆ. ಗೌರ್ಮೆಂಟ್ ಸೀಟ್ ಆದರೆ ಒಂದು 10 ಲಕ್ಷದೊಳಗೆ ಮುಗಿಯುತ್ತೆ. ಬಟ್ ಅದು ಕೂಡ ದೊಡ್ಡ ಬಜೆಟ್ ಆಗಿರುತ್ತೆ ಎಷ್ಟೋ ಜನ ಪೇರೆಂಟ್ಸ್ಗೆ. ಸೊ ವಿತೌಟ್ ಎ ಡೌಟ್ ನೀವು ಇದನ್ನೆಲ್ಲದೂ ಕೂಡ ಡಿಸೈಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಬಜೆಟು, ನಿಮ್ಮ ಇಂಟ್ರೆಸ್ಟು, ನಿಮ್ಮ ಟ್ಯಾಲೆಂಟು, ನಿಮ್ಮ ಟೈಮು, ನಿಮ್ಮ ಫ್ಯಾಮಿಲೀಲಿ ಇರೋ ಕಷ್ಟಗಳು, 4 ವರ್ಷ 5 ವರ್ಷ ಓದಿದ ತಕ್ಷಣ 3 ವರ್ಷ ಓದಿ ದುಡಿಯೋಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ಎಷ್ಟೋ ಜನ ಮಕ್ಕಳಿಗಿದೆ. 5-8 ವರ್ಷ 4-5 ವರ್ಷ ಓದ್ಬಿಟ್ಟು ಸ್ಯಾಲ್ರಿ ದುಡಿತಿಲ್ಲ. ನಿಮ್ಮ ಫ್ರೆಂಡ್ಸ್ ಎಲ್ಲ ದುಡಿತಿರ್ತಾರೆ, ಇಂಜಿನಿಯರಿಂಗ್ ಓದಿರೋರೆಲ್ಲ ಸ್ಯಾಲ್ರಿಲಿ ಇರ್ತಾರೆ, ದೊಡ್ಡ ದೊಡ್ಡ ಪೊಸಿಷನಲ್ಲಿ ಇರ್ತಾರೆ, ಕಾರ್ ತೊಗೊತಿರ್ತಾರೆ, ಅವ್ರ ಲೈಫ್ನ ಚೆನ್ನಾಗಿ ಲೀಡ್ ಮಾಡ್ತಿರ್ತಾರೆ. ನೀವಿನ್ನು MBBS ಓದ್ತಾ ಇರ್ತೀರ, ಆವಾಗ ನಿಮಗೆ ರಿಗ್ರೆಟ್ ಆಗಬಾರ್ದು ಅಂತಂದರೆ ಈಗಲೇ ಕೂತು ಯೋಚನೆ ಮಾಡಬೇಕು. ಸೊ ನನ್ನ ಒಂದು ಕನ್ಕ್ಲೂಷನ್ ಕೊಡೋಕ್ಕಿಂತ ಮುಂಚೆ ನನ್ನೆಲ್ಲ ಪೇರೆಂಟ್ಗೂ ಹೇಳೋದೇನಂತಂದರೆ, ನನ್ನ 5 ಪ್ರಶ್ನೆಗಳು ನಿಮಗೆ, ನೀವು ಈ 5 ಪ್ರಶ್ನೆ ಕೇಳಿಬಿಟ್ಟು ಡಿಸೈಡ್ ಮಾಡ್ಕೊಳ್ಳಿ. ನನ್ನ ಮಕ್ಕಳು ಡಾಕ್ಟ್ರ್ ಆಗಬೇಕಾ ಬೇಡವಾ, ಅಥವಾ ಸ್ಟೂಡೆಂಟ್ ಆಗಿದ್ರೆ ನನ್ನ ಮಗ ಡಾಕ್ಟ್ರ್ ಆಗಬೇಕಾ ಬೇಡವಾ ಅಂತ 5 ಪ್ರಶ್ನೆನ ಕೇಳಿಕೊಂಡು ಮುಂದುವರಿರಿ ಮಕ್ಕಳಿಗೆ. ಸೊ ಮೊದಲನೇ ಪ್ರಶ್ನೆ ಎಲ್ಲ ತಂದೆ ತಾಯಿಗಳಿಗೆ, ಇದು ನನ್ನ ಮಕ್ಕಳ ಕನಸಾ? ನನ್ನ ಮಗ ಡಾಕ್ಟ್ರ್ ಆಗಬೇಕಂತ ನಿಜವಾಗ್ಲೂ ಕನ್ಸ್ಕೊಂಡಿದ್ದಾನೆ, ಅಥವಾ ನನ್ನ ಪ್ರೆಷರ್ಗೋಸ್ಕರ, ಫ್ಯಾಮಿಲಿ ಪ್ರೆಷರ್ಗೋಸ್ಕರ ಡಾಕ್ಟ್ರ್ ಆಗ್ತಾ ಇದ್ದಾನೆ? ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ನನ್ನ ಫ್ಯಾಮಿಲಿ ಇಮೋಷ್ನಲಿ ಮತ್ತು ಫೈನಾನ್ಷಿಯಲಿ ನನಗೆ ರಿಯಲಾಗಿ ಸಪೋರ್ಟ್ ಮಾಡೋಕ್ಕಾಗುತ್ತಾ ನಾನು MBBS ಸೀಟ್ ತೊಗೊಂಡ್ಮೇಲೆ? ಬಿಕಾಸ್ 4-5 ವರ್ಷ MBBS ಆಗುತ್ತೆ, ಮತ್ತು 2-2.5 ವರ್ಷ MD ಅಥವಾ MS ಆಗುತ್ತೆ. ಟೋಟಲಾಗಿ 7-8 years ಆಫ್ ಯುವರ್ ಹಾರ್ಡ್ ಟೈಮ್. ಪೇರೆಂಟ್ಸ್ ಇಮೋಷ್ನಲಿ ಮತ್ತು ಫಿನಾನ್ಷಿಯಲಿ ಭಾಳ ಇಂಪಾರ್ಟೆಂಟಾಗಿ, ನಾವು ದುಡಿಲಿಲ್ಲ ಅಂದರೆ ನಮ್ಮ ಫ್ಯಾಮಿಲಿ ನಡೆಯುತ್ತಾ, ಪೇರೆಂಟ್ಸಿಗೆ ಆ ಕೆಪಾಸಿಟಿ ಇದೆಯಾ ಅಥವಾ ನಮ್ಮ ಅವಶ್ಯಕತೆ ಇದೆಯಾ, ಇದನ್ನು ಫಸ್ಟ್ ಮಕ್ಳಿಗೆ ಕೇಳ್ಕೊಳ್ಳಿ, ಆಮೇಲೆ ಪೇರೆಂಟ್ಸ್ ಕೂಡ ಕೇಳಿ. ಆ್ಯಂಡ್ ಥರ್ಡ್ ಕ್ವಶನ್ ಏನಂದರೆ, ನಾನು ಒಂದು ಕಾಲೇಜನ್ನ ಸುಮ್ಮನೆ ರೂಮರ್ಸ್ನ ಡಿಸೈಡ್ ಮಾಡಿ ರೂಮರ್ಸ್ ಬೇಸ್ಡ್ ನಾನು ಡಿಸಿಷನ್ ತೊಗೊತಿದ್ದೀನಿ. ಈ ಕಾಲೇಜ್ ಚೆನ್ನಾಗಿದೆ, ಈ XYZ ಕಾಲೇಜಲ್ಲಿ ಬಿಲ್ಡಿಂಗ್ ಚೆನ್ನಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಇಲ್ಲೇ ನಾನು ಸೇರಬೇಕು, ಈ ಥರ ರೂಮರ್ಸ್ ಮೇಲೆ ನಾನು ಡಿಸಿಷನ್ ತೊಗೊತಾ ಇದ್ದೀನಿ, ಅಥವಾ ಕ್ವಾಲಿಟಿ ನೋಡಿ ಡಿಸಿಷನ್ ತೊಗೊತಾ ಇದ್ದೀನಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೆನಪಿರಲಿ, ಕ್ವಾಲಿಟಿ ಇದ್ದರೆ ಮಾತ್ರ ಯು ವಿಲ್ ಬಿ ಎ ಗುಡ್ ಡಾಕ್ಟರ್. ಓಕೆನಾ? ಸೊ ಹಾಗಾಗಿ ಇದು ನನ್ನ ಒಂದು ಪುಟ್ಟ ಸಂದೇಶ. MBBS ನೀವು ಎಲ್ಲಿ ಮಾಡಿದ್ರು ಒಂದೇ ಅಂತ ಅನ್ಕೋಬೇಡಿ. ಇಟ್ ಡಿಪೆಂಡ್ಸ್ ಆನ್ ದ ಕಾಲೇಜ್, ಪೇಷಂಟ್ ರೇಷಿಯೋ, ಕ್ಲಿನಿಕಲ್ ಎಕ್ಸ್ಪೋಜರ್, ಟ್ಯಾಲೆಂಟ್, ಫ್ಯಾಕಲ್ಟಿ ಎಲ್ಲದೂ ಕೂಡ. ಸೊ ಹಾಗಾಗಿ ಒಂದೊಳ್ಳೆ ಕಾಲೇಜಿಗೆ ಸೇರೋ ರೀತಿ ಆಪ್ಷನ್ ಎಂಟ್ರಿ ಕೂಡ ಮಾಡಿ. ಆ್ಯಂಡ್ 4ನೇ ಪ್ರಶ್ನೆ, ನಾನು MBBS ಅನ್ನೋ ಲಾಂಗ್ ಜರ್ನಿಲಿ
ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಯೋ ತನಕ ನಾನು ಇದರಲ್ಲಿ ಕಷ್ಟಪಟ್ಟು ಓದೋಕ್ಕೆ ನಾನು ರೆಡಿ ಇದ್ದೀನ, ಅಥವಾ ನಾನು MBBS ಮಾತ್ರ ಮಾಡ್ಕೊತೀನಿ ಅನ್ನೋ ಪ್ರಶ್ನೆ ಇವಾಗಲೇ ಉತ್ತರ ಕೇಳ್ಕೊಳ್ಳಿ. ಆ್ಯಂಡ್ ಫಿಫ್ತ್ ಫೈನಲ್ ಪ್ರಶ್ನೆ, ಅಕಸ್ಮಾತ್ ಏನಾದರೂ ನನ್ನ ಮಗುಗೆ ಫ್ರೀಡಮ್ ಕೊಟ್ಟೆ ಅಂತ ಅಂದರೆ, ನೀನು ಏನಾದರೂ ಚೂಸ್ ಮಾಡು, ನಿನ್ನ ಪ್ರೊಫೆಷನ್ನೇ ಚೂಸ್ ಮಾಡು ಅಂತ ತಂದೆ ತಾಯಿ ಫುಲ್ ಫ್ರೀಡಮ್ ಕೊಟ್ಟರು, ನಿನ್ನ ಇಷ್ಟನೇ ನನ್ನ ಇಷ್ಟ ಮಗಳೇ ಅಂತ ಹೇಳಿದರೆ, ಮಕ್ಕಳು ಅವಾಗಲೂ ಕೂಡ MBBSನ ಚೂಸ್ ಮಾಡ್ತಿದ್ದೀರಾ ಇಲ್ವಾ ಅನ್ನೋದು ಪೇರೆಂಟ್ಸ್ ಚೆಕ್ ಮಾಡ್ಕೊಳ್ಳಿ. ಅವಾಗ ಅವ್ರ ಬಾಯಲ್ಲಿ ಬೇರೆ ಏನೋ ಬಂತು ಅಂತಂದರೆ ಅದರರ್ಥ ಅವರು ಫುಲ್ಲಿ ವಿಲ್ಲಿಂಗ್ಲಿ ಅವರು MBBSನ ಚೂಸ್ ಮಾಡಿಲ್ಲ ಅಂತ ಪೇರೆಂಟ್ಸ್. ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ ಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ಒಂದು ಸಲ ಒಂದೇ ಹೆಜ್ಜೆ ಇಡ್ತೀರಂದರೆ ಕಾನ್ಫಿಡೆನ್ಸಲ್ಲೇ ಇಡಬೇಕು, ಕನ್ಫ್ಯೂಷನಲ್ಲ. ಸೊ ನಿಮ್ಮ ಮಕ್ಕಳು ನಿಜವಾಗ್ಲೂ ಇದೆಲ್ಲ ದಾಟಿದ ಮೇಲೂ ಕೂಡ ನಾನು MBBS ಮಾಡ್ತೀನಿ ಅಂದರೆ ನೀವು ಸಪೋರ್ಟ್ ಮಾಡಿ. ಪೇರೆಂಟ್ಸ್ ಮಕ್ಕಳು ಪಕ್ಕದಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಯಾವತ್ತೂ ಕೂಡ ಎಲ್ಲ ಥರದ ಕಷ್ಟಗಳಿಗೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು 7ರಿಂದ 8 ವರ್ಷ ಅವ್ರನ್ನ ಚೆನ್ನಾಗಿ ಓದಿಸಿ ಅವ್ರನ್ನ ಪ್ರಪಂಚಕ್ಕೆ ಒಂದು ಒಳ್ಳೆ ಡಾಕ್ಟರಾಗಿ ಪರಿಚಯ ಮಾಡಿ ಅಂತ ಎಲ್ಲ ಪೇರೆಂಟ್ಸ್ಗೂ ನಾನು ಹೇಳ್ತೀನಿ. ಬಿಕಾಸ್ ಯಾವತ್ತೂ ಕೂಡ ಪ್ರಪಂಚದಲ್ಲಿ ಒಳ್ಳೆ ಡಾಕ್ಟರ್ಗಳಿಗೆ ತುಂಬ ಬೇಡಿಕೆ ಇದೆ ಆ್ಯಂಡ್ ತುಂಬ ನೋಬಲ್ ಪ್ರೊಫೆಷನ್. ಆ್ಯಂಡ್ ದೇವರು ಅಂತ ಕರಿತೀವಿ ನಾವು ಡಾಕ್ಟ್ರನ್ನ. ಬಿಕಾಸ್ ನಾವು ಎಷ್ಟೇ ದುಡ್ದು ನಾವೇನೇ ಮಾಡಿದರೂ ಕೂಡ ನಾವು ನಮ್ಮ ಪ್ರಾಣಕ್ಕೆ ಏನಾದರೂ ತೊಂದರೆ ಆಗ್ತಿದೆ ಅಂದಾಗ ನಮ್ಮ ಕಣ್ಣಲ್ಲಿ ದೇವ್ರು ಕಾಣಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಡಾಕ್ಟ್ರನ್ನೇ ದೇವರಾಗಿ ನೋಡ್ತೀವಿ. ಬಿಕಾಸ್ ನಮ್ಮನ್ನು ಬದುಕಿಸೋ ಶಕ್ತಿ ಡಾಕ್ಟ್ರಿಗೆ ಮಾತ್ರ ಇರುತ್ತೆ. ಸೊ ಹಾಗಾಗಿ ಡಾಕ್ಟರು ಬರೀ ಡಿಗ್ರಿಯಿಂದ ಫೇಮಸ್ ಆಗಲ್ಲ, ಡಾಕ್ಟರು ನಾಲೆಡ್ಜಿಂದ ಫೇಮಸ್ ಆಗ್ತಾರೆ, ಡಾಕ್ಟರ್ ಎಂಪತಿಯಿಂದ ಫೇಮಸ್ ಆಗ್ತಾರೆ. ಅವ್ರು ಯಾವ ಥರ ಪೇಷಂಟ್ನ ಟ್ರೀಟ್ ಮಾಡ್ತಾರೆ, ಅವ್ರ ಹ್ಯುಮ್ಯಾನಿಟಿ ಹೇಗಿದೆ, ಅವ್ರ ಹಾನೆಸ್ಟಿ ಹೇಗಿದೆ ಅನ್ನೋದ್ರಿಂದ ಒಬ್ಬ ಡಾಕ್ಟರ್ ಫೇಮಸ್ ಆಗ್ತಾರೆ. ಸೊ ಯಾವ್ಯಾವ ಸ್ಟೂಡೆಂಟ್ಸ್ ನನ್ನ ವೀಡಿಯೋನ ನೀವು ಇಷ್ಟೋ ತನಕ 31 ನಿಮಿಷ 32 ನಿಮಿಷ ವೀಡಿಯೋ ನೋಡಿದ್ದೀರಾ, ನೀವೆಲ್ಲರೂ ಕೂಡ ವೈಟ್ ಕೋಟ್ ಹಾಕ್ಕೊಳ್ಳಿಕ್ಕೆ ಅರ್ಹರಿದ್ದೀರಾ. ಬಿಕಾಸ್ ನೀವು ಪೇಷೆಂಟ್ಲಿ ಇಷ್ಟೋ ತನಕ ಕೂತ್ಕೊಂಡು ನೋಡಿದ್ದೀರಾ. ಎಷ್ಟೋ ಜನ ಮಕ್ಕಳಿಗೆ ಇದನ್ನು ನೋಡೋಕ್ಕೂ ಆಗಿರಲ್ಲ, ಸ್ಕಿಪ್ ಮಾಡಿರ್ತಾರೆ ಅಥವಾ ಅರ್ಧಕ್ಕೆ ಬಿಟ್ಟೋಗಿರ್ತಾರೆ ಅಥವಾ ನೋಡಲ್ಲ, ಎಲ್ಲ ನಮ್ಗೆ ಗೊತ್ತು ಅಂತ ಅನ್ಕೊತಾರೆ. ನಾನೇನು ನಿಮ್ಗೆ ಗೊತ್ತಿಲ್ಲದಿರೋದು ಹೇಳಿಲ್ಲ, ಬಟ್ ಒಂದು ವರ್ಕ್ ಫ್ಲೋ ನಿಮ್ಗೆ ಕರ್ಕೊಬಂದಿದ್ದೀನಿ. ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ತೊಗೊಂಡು ನಿಮ್ಗೆ ಇಲ್ಲಿ ತನಕ ಕನ್ಕ್ಲೂಷನ್ ತನಕ ಕರ್ಕೊಬಂದಿದ್ದೀನಿ. ನೀವು ಇಲ್ಲಿ ತನಕ ನನ್ನನ್ನು ನೋಡಿದ್ದೀರಾ, ನನ್ನ ವೀಡಿಯೋನ ನೋಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕೂಡ ವೈಟ್ ಕೋಟ್ ನಿಮಗೆ ರೈಟ್ ಪ್ಯಾಷನ್ ಆ್ಯಂಡ್ ಪ್ರೊಫೆಷನ್ ಆಗುತ್ತೆ. ಸೊ ರೆಸ್ಪಾನ್ಸಿಬಿಲಿಟಿನೂ ಅದರಿಂದನೇ ಬರುತ್ತೆ ಮಕ್ಕಳಿಗೆ. ಡಿಗ್ರಿ ಹಿಂದೆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ, ಅದಕ್ಕೂ ಕೂಡ ನೀವು ರೆಡಿ ಇರಿ. ಬಿಕಾಸ್ ಒನ್ ಡೇ ಯಾವತ್ತೋ ಒಂದು ದಿನ ನಿಮಗೆ ಯಾರೋ ಒಬ್ಬರು ನಿಮ್ಮನ್ನು ನಂಬ್ತಾರೆ ಅಂತಂದರೆ ಅದು ನಿಮ್ಮ ನಾಲೆಡ್ಜ್ ಆ್ಯಂಡ್ ನಿಮ್ಮ ಟ್ಯಾಲೆಂಟ್ ಆಗಿರುತ್ತೆ. ಎಲ್ಲ ಇರೋನು ಕೂಡ ಡಾಕ್ಟ್ರ್ ಮುಂದೆ ಬಂದಾಗ ನನ್ನ ಹತ್ರ ಏನೂ ಇಲ್ಲ, ನನ್ನ ಕಾಪಾಡಿ ಅಂತ ಕೈ ಮುಗಿತಾನೆ. ಸೊ ಆವಾಗ ನೀವೇನು ಕೊಡ್ತೀರಾ, ನಿಮ್ಮ ನಾಲೆಡ್ಜ್, ನಿಮ್ಮ ಸ್ಕಿಲ್ಸ್, ನಿಮ್ಮ ಎಕ್ಸ್ಪರ್ಟೀಸ್, ನಿಮ್ಮ ಹ್ಯುಮ್ಯಾನಿಟಿ, ನಿಮ್ಮ ಹಾನೆಸ್ಟಿ, ನೀವೇನು ಕೊಡ್ತೀರಾ ಆ ಪೇಷಂಟಿಗೆ, ದಟ್ ಈಸ್ ವಾಟ್ ಯು ಬಿಲಾಂಗ್ ಟು, ದಟ್ ಈಸ್ ವಾಟ್ ಮೇಕ್ಸ್ ಯುವರ್ ಫ್ಯೂಚರ್. ಅದರಿಂದ ಅವರು ನಿಮ್ಮನ್ನು ಕೊನೆ ತನಕ ನೆನ್ಪಿಟ್ಕೊತಾರೆ, ಒಳ್ಳೆ ಡಾಕ್ಟ್ರಪ್ಪ ಅನ್ನೋ ಒಂದು ಹೆಸರು ಬರುತ್ತೆ. ಅದರಿಂದ ನಿಮ್ಮ ಕೆರಿಯರ್ ಕೂಡ ಬೆಳೀತಾ ಹೋಗುತ್ತೆ ಆ್ಯಂಡ್ ಅವ್ರದ್ದು ಕೂಡ. ಸೊ ಎಲ್ಲ ಪೇರೆಂಟ್ಗೂ ನಾನು ಹೇಳೋದೇನಂತಂದರೆ, ಇಲ್ಲಿ ತನಕ ನೀವು ನನ್ನ ವೀಡಿಯೋ ನೋಡಿದ್ದೀರಾ ಅಂದರೆ ನೀವು ಕೂಡ ನಿಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡಬೇಕಂತ ಕನಸಿಟ್ಕೊಂಡಿದ್ದೀರಾ, ಬಟ್ ಅದು ಸರಿಯಾದ ನಿರ್ಧಾರ ಅಲ್ವಾ ಅಂತ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಮಕ್ಕಳ ಹತ್ರ ಕೂತ್ಕೊಂಡು ಒಂದು ಒಳ್ಳೆಯ ವಾತಾವರಣದಲ್ಲಿ ಕೂತ್ಕೊಂಡು ಮುಕ್ತವಾಗಿ ಮಕ್ಕಳ ಹತ್ರ ಮಾತಾಡಿ, ಬೆದರಿಸಿ ಮಾತಾಡಬೇಡಿ. ಫ್ರೀಯಾಗಿ ಕೇಳಿ, ಮಗನೇ ನಾನು ನಿನ್ನ ಫುಲ್ ಫ್ರೀಡಮ್ ಕೊಟ್ಟರೆ ನೀನು ಏನು ಮಾಡಬೇಕು ಅಂತ ಇದೆಯಾ ಕೇಳಿಕೊಂಡು ಮುಂದುವರಿರಿ. ಸೊ ಇದು ವಿಡಿಯೋ ಮುಖಾಂತರ ನಾನು ತುಂಬ ಜನ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ಗೆ MBBS ಅಂದರೆ ಏನು ಅಂತ ಒಂದು ಚಿಕ್ಕ ಪ್ರಮಾಣದಲ್ಲಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದೆ ಅಂತ ಅಂದ್ಕೊತೀನಿ. ಸೊ ಯಾರಿಗಾದರೂ ಇನ್ನೂ ಡೀಟೇಲ್ಡಾಗಿ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ನನ್ನ ನಂಬರಿಗೆ ಫೋನ್ ಮಾಡ್ಬೋದು. ನಾನು ನಿಮಗೆ CET ಕೌನ್ಸಿಲಿಂಗ್, ನೀಟ್ ಕೌನ್ಸಿಲಿಂಗ್, MCC ಕೌನ್ಸಿಲಿಂಗ್ ಎಲ್ಲದರಲ್ಲೂ ಕೂಡ ಹೆಲ್ಪ್ ಮಾಡಿ ಒಂದು ಒಳ್ಳೆ ಕಾಲೇಜ್ ಸಿಗೋ ರೀತಿ ಕಟ್ ಆಫ್ ಗೈಡೆನ್ಸ್ ಕೊಟ್ಟು ಕೂಡ ಟೆಕ್ನಿಕಲ್ ಅಸಿಸ್ಟೆನ್ಸು ಕೊಟ್ಟು ಕಾಲೇಜ್ ಸಿಕ್ಕ ಮೇಲೆ ಡಾಕ್ಯುಮೆಂಟೇಷನ್ಗೂ ಕೂಡ ನಾವು ಗೈಡ್ ಮಾಡಿ ಒಟ್ಟಲ್ಲಿ ನಿಮ್ಮ ಮಕ್ಕಳನ್ನ ಒಂದು ಒಳ್ಳೆ ಕಾಲೇಜಿಗೆ ಸೇರೋ ರೀತಿ ಗೈಡೆನ್ಸ್ ಕೂಡ ಕೊಡ್ತೀವಿ. ಇದು ಪೇಯ್ಡ್ ಕೌನ್ಸಿಲಿಂಗ್ ಆಗಿರುತ್ತೆ. ನೀವು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ದಯವಿಟ್ಟು ನನಗೆ ಫೋನ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ. ಸೊ ಇಲ್ಲಿ ತನಕ ನೀವು ಕೇಳಿದ್ದೀರ ಅಂದರೆ ಡಾಕ್ಟರ್ ಅನ್ನೋ ಪದದ ಹಿಂದಿರೋ ಜವಾಬ್ದಾರಿ ನಿಮ್ಗೆ ಅರ್ಥ ಆಗಿರುತ್ತೆ. ಈ ವಿಡಿಯೋ ನೋಡೋದ್ರಿಂದ ನಿಮಗೇನಾದರೂ ಒಂದು ಒಳ್ಳೆ ನಿರ್ಧಾರ ಮಾಡೋಕ್ಕೆ ಹೆಲ್ಪ್ ಆಯಿತು ಅಂತಂದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಇನ್ನೊಂದು ಫ್ರೆಂಡಿಗೆ, ನೀಟ್ ಎಕ್ಸಾಮ್ ಬರೆದಿರೋಂಥ ಫ್ರೆಂಡಿಗೆ ದಯವಿಟ್ಟು ಶೇರ್ ಮಾಡಿ. ಆ್ಯಂಡ್ ನಮ್ಮ ಪೇರೆಂಟ್ಸಿಗೂ ಕೂಡ ಇದನ್ನು ನೋಡೋಕ್ಕೆ ಹೇಳಿ. ಸಾಧ್ಯವಾದರೆ ನೀವು ಮತ್ತು ನಿಮ್ಮ ಪೇರೆಂಟ್ಸ್ ಒಟ್ಟಿಗೆ ಕೂತ್ಕೊಂಡು ಈ ವಿಡಿಯೋನ ನೋಡಿ. ಸೊ ಒಂದು ಒಳ್ಳೆ ನಿರ್ಧಾರ, ಒಂದು ಒಳ್ಳೆ ಫ್ಯಾಮಿಲಿ ಒಂದು ಒಳ್ಳೆ ನಿರ್ಧಾರ ಮಾಡಿದಾಗ ಆ ಫ್ಯಾಮಿಲಿಯ ಭವಿಷ್ಯನೇ ಬದಲಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಸರಿಯಾದ ನಿರ್ಧಾರ ಮಾಡಿದರೆ ಸರಿಯಾದಂಥ ಜೀವನ ನಿಮಗೆ ಕಾಯ್ತಾ ಇದೆ, ಸರಿಯಾದಂಥ ಅವಕಾಶಗಳು ಕೂಡ ನಿಮಗೆ ಕಾಯ್ತಾ ಇದೆ. ಸೊ ಇಷ್ಟೋ ತನಕ ಮಾತಾಡಿದ್ದನ್ನ ಕಂಪ್ಲೀಟಾಗಿ ತಾಳ್ಮೆಯಿಂದ ಕೇಳಿಸ್ಕೊಂಡ್ರು ಅಂತ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ಲ ಮಕ್ಕಳಿಗೂ ಕೂಡ ಒಂದು ಒಳ್ಳೆ ಫ್ಯೂಚರ್ ಸಿಗಲಿ ಆ್ಯಂಡ್ ಎಲ್ಲರಿಗೂ ಒಂದು ಸರಿಯಾದಂಥ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಬರಲಿ ಆ್ಯಂಡ್ ಧೈರ್ಯ ಕೂಡ ಬರಲಿ. ಆ್ಯಂಡ್ ಎಲ್ಲ ಮಕ್ಕಳಿಗೂ ಕೂಡ ಇದು ಪಾಪ್ಯುಲರ್ ಕೆರಿಯರ್ ಅಲ್ಲ, ಇದು ರೈಟ್ ಕೆರಿಯರ್ ಅಂತ ಅನ್ನೋ ಥರ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ದೇವ್ರು ಕೊಡಲಿ ಅಂತ ಕೇಳ್ಕೊತ, ಡಾಕ್ಟರ್ ಆಗೋದು ಸಕ್ಸಸ್ಫುಲ್ ಅಲ್ಲ, ಬಟ್ ಬಿಕಮಿಂಗ್ ಎ ಗುಡ್ ಡಾಕ್ಟರ್ ಇಸ್ ವೆರಿ ಸಕ್ಸಸ್ಫುಲ್ ಪ್ರೊಫೆಷನ್ ಇನ್ ದಿಸ್ ಬ್ಯೂಟಿಫುಲ್ ವರ್ಲ್ಡ್. ಸೊ ಸಕ್ಸಸ್ ಅನ್ನೋದು ಯಾವತ್ತೂ ಕೂಡ ನೀವು ನಿಮ್ಮ ಬೆಸ್ಟ್ ವರ್ಷನ್ನ ಪ್ರೂವ್ ಮಾಡ್ಕೊಳ್ಳೋದೇ ಸಕ್ಸಸ್ ಆಗಿರುತ್ತೆ. ಬಿಟ್ಟರೆ ನಾನು ಡಾಕ್ಟರ್ ಅದೇ, ನಾನು ಇಂಜಿನಿಯರ್ ಅದೇ ಅನ್ನೋದಲ್ಲ. ವಾಟ್ ಎವರ್ ಯು ಆರ್, ನೀವು ಅದರಲ್ಲಿ ಬೆಸ್ಟ್ ಪೊಸಿಷನಲ್ಲಿ ನೀವು ನಿಮ್ಮನ್ನು ತೊಗೊಂಡೋಗಿದ್ದೀರಾ ಅಂತಂದರೆ ದೆನ್ ಇಟ್ಸ್ ಕನ್ಸಿಡರ್ಡ್ ಆ್ಯಸ್ ಸಕ್ಸಸ್. ಸೊ ಯಾವುದೇ ಪ್ರೊಫೆಷನಲ್ಲಿರಿ, ಡಾಕ್ಟರ್, ಇಂಜಿನಿಯರ್, ಟೀಚರ್, ಲಾಯರ್,
ಎನಿ ಪ್ರೊಫೆಷನಿಗೆ ನೀವಿದ್ರು ಕೂಡ ಅದರಲ್ಲಿ ನೀವು ಟಾಪ್ ನಾಚ್ ಆಗಿರ್ಬೇಕು. ನಾನೊಬ್ಬರು ಲಾಯರ್ ಹತ್ರ ಹೋಗ್ತೀನಿ ಅಂದರೆ ಚೆನ್ನಾಗಿರೋ ಲಾಯರ್ ಹತ್ರನೇ ಹೋಗ್ತೀನಿ. ನಾನೊಬ್ಬರು ಡಾಕ್ಟರ್ ಹತ್ರ ಹೋದರೆ ಸರ್ಜನ್ ಅಥವಾ ಸ್ಪೆಷಲಿಸ್ಟ್ ಹತ್ರನೇ ಹೋಗ್ತೀನಿ. ನಾನು ಟೀಚರ್ ಹತ್ರ ಹೋಗ್ತೀನಿ ಅಂದರೆ ಚೆನ್ನಾಗಿ ಓದಿರೋರ ಹತ್ರನೇ ಹೋಗ್ತೀನಿ. ಸೊ ನಾನು ಹೇಳೋದು ಇಷ್ಟೇ ಮಕ್ಕಳೇ, ಅಟ್ ದಿ ಎಂಡ್ ಆಫ್ ದ ಡೇ ಇಟ್ಸ್ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಸೊ ಹಾಗಾಗಿ ನೀವು ಫಿಟ್ಟೆಸ್ಟ್ ಆಗೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ, ನೀವೆಲ್ಲರೂ ನನ್ನ ವೀಡಿಯೋಗೆ ಇಷ್ಟು ತನಕ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನೀವೆಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸಿಗೂ ಇದನ್ನು ಶೇರ್ ಮಾಡಿ, ನಿಮ್ಮ ಪೇರೆಂಟ್ಸ್ಗೂ ಕೂಡ ಇದನ್ನು ತೋರಿಸಿ. ಆ್ಯಂಡ್ ಇದನ್ನು ನೋಡಿ ನಿಮಗೇನಾದರೂ ಒಳ್ಳೆ ಮಾಹಿತಿ ಕೊಟ್ಟಿದ್ದೀನಂತ ನಿಮಗೇನಾದರೂ ಅನಿಸಿದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.